ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಇಂದಿನ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಗಿಫ್ಟಿಂಗ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಅತಿಥಿ ಅಭಿರುಚಿ ಶುರು ಮಾಡ್ತಾ ಮೊದಲನೇದಾಗಿ ನಮ್ ಜೊತೆಗೆ ಒಬ್ರು ಅತಿಥಿ ಇದ್ದಾರೆ. ಇವ್ರು ಏನು ಅಂದ್ರೆ ನಂತರನೇ ಇವರು ಆಂಕರ್. ಲೆಟ್ಸ್ ವೆಲ್ಕಮ್ ಚೈತ್ರ ವಾಸುದೇವನ್. Very good afternoon. Good afternoon. Nice to meet you. Yeah, same here. How are Okay. you? ಚೆನ್ನಾಗಿದ್ದೀನಿ. ನಾನು ಹೆಂಗ್ ಹೇಳ್ದೆ? ಓಕೆ ಆಗಿತ್ತಾ? ಇಲ್ಲ ನಿಮ್ ಸ್ಟೈಲ್ ಅಲ್ಲಿ ಒಂದ್ಸಲ ಹೇಳಿ. ಇಲ್ಲ ಆಕ್ಚುಲಿ ನಾನು ಇವ್ರೇನೇ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ದೊಡ್ಡ ಕಾಂಪ್ಲಿಮೆಂಟ್ ಕೊಡಬೇಕು. ಸುಜಾತ ಅವರೇ, ನಿಮ್ಮ ಅಂದ್ರೆ ಅವಾಗ ನಿರೂಪಣೆ ಎಲ್ಲರೂ ಇಂಟ್ರೊಡ್ಯೂಸ್ ಆಗ್ಬೇಕಂದ್ರೆ ಐ ಥಿಂಕ್ ಯು ಆರ್ ದೇರ್ ಅಂಡ್ ನಿಮ್ಮನ್ನ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದೀವಿ. How ಅಂಡ್ ವಿ ಆರ್ ಆಲ್ sweet. ಹಿಯರ್. Thank ಒನ್ ಆಫ್ ದ ಫೈನೆಸ್ಟ್ ಅಂಡ್ ದ ಫ್ಯಾಬುಲಸ್ ಆಂಕರ್ಸ್ ಇನ್ ನಮ್ಮ ಕನ್ನಡ. Thank you. ಯು ನೋ ಸೋ ನೈಸ್ ಟು ಮೀಟ್ ಯು ಫಸ್ಟ್ ಆಫ್ ಆಲ್. ಹೌ ಸ್ವೀಟ್, ಥ್ಯಾಂಕ್ ಯು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಅಡುಗೆ. ಕುಕಿಂಗ್ ಅಲ್ವಾ? ಹೆಂಗೆ ಏನು ಎತ್ತ ಅಂಡ್ ಕುಕಿಂಗ್ ಅಲ್ಲಿ ಇವತ್ತು ನಮಗೋಸ್ಕರ ಏನ್ ಸ್ಪೆಷಲ್? ಐ ಥಿಂಕ್ ಒಂದು ಹೆಣ್ಣು ಅಂದ ತಕ್ಷಣ ಶಿ ಹ್ಯಾಸ್ ಟು ಬಿ ಅನ್ ಆಲ್ ರೌಂಡರ್. ಮನೆಯಲ್ಲಿ ಗೃಹಿಣಿ ಆಗಿರ್ಬೇಕು, ಆಚೆಗಡೆ ಯುನೋ ಏನ್ ಕೆಲಸ ಇದೆ ಅದನ್ನು ಮಾಡ್ಬೇಕು, ಟೈಮ್ ಕೀಪ್ ಅಪ್ ಮಾಡ್ಬೇಕು. ಹೌದು, ಎಲ್ಲ ಗೊತ್ತಿದ್ರೇನೆ ಒಂದು ಹೆಣ್ಣಿಗೆ ಒಂದು ಶೋಭೆ. ಅದ್ರ ಜೊತೆಗೆ ಐ ಥಿಂಕ್ ಫ್ಯಾಮಿಲಿ ಕೂಡ ಚೆನ್ನಾಗಿ ಮುಂದೆ ಮೇಂಟೈನ್ ಮಾಡ್ಬೇಕು, ಬ್ಯಾಲೆನ್ಸ್ ಔಟ್ ಮಾಡ್ಬೇಕು ಎಲ್ಲದನ್ನು ಅಲ್ವಾ? ಅಲ್ವಾ? ಸೊ ಅದೆಲ್ಲದ್ರ ಜೊತೆಗೆ ಅಡಿಗೆ ಮಾಡೋದು ತುಂಬಾ ಮುಖ್ಯ. ಅಂಡ್ ನಮ್ಮ ಚೈತ್ರ ಅವರು ನಮಗೋಸ್ಕರ ಇವತ್ತು ಏನ್ ಮಾಡ್ತಾ ಇದ್ದಾರೆ? ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. Okay. ಯೂಶಲಿ ಕ್ಯಾಲರಿ ಕಾನ್ಶಿಯಸ್ ಇರೋರು ಅಥವಾ ಏನೋ ಫಿಟ್ನೆಸ್ ಮೈಂಡ್ ಅಲ್ಲಿ ಇರೋರು ತುಂಬಾ ಲೈಟ್ ಬ್ರೇಕ್ಫಾಸ್ಟ್ ಪ್ರಿಫರ್ ಮಾಡ್ತಾರೆ. ನೀವೇನ್ ತಿಂತೀರಾ ದಿನ ಬ್ರೇಕ್ಫಾಸ್ಟ್? ನಾನ್ ಜನರಲಿ ಶೂಟಿಂಗ್ ಅಲ್ಲಿ ಇದ್ದಾಗ ಹಾಫ್ ತಟ್ಟೆ ಇಡ್ಲಿ ತಿಂತೀನಿ, ಇಲ್ಲ ರೆಗ್ಯುಲರ್ ಒಂದ್ ಸ್ಮಾಲ್ ಇಡ್ಲಿ, ಬಿಸಿಬೇಳೆಬಾತ್, ಚಿತ್ರಾನ್ನ ಇಂಥದ್ದೆಲ್ಲ. ಅದೇನು ಹಾಫ್ ತಟ್ಟೆ ಇಡ್ಲಿ? ಅದು ಬಿಕಾಸ್ ಒಂದು ತುಂಬಾ ದೊಡ್ಡದು ನನಗೆ, ತುಂಬಾ ದೊಡ್ಡದು. ಯಾವ ಹೋಟೆಲ್ನಪ್ಪ ಅದು ಇಷ್ಟೇ ಇರುತ್ತೆ. ಬ್ರೇಕ್ಫಾಸ್ಟ್ ಗೆ ಎಲ್ಲರೂ ಬೇರೆ ಬೇರೆ ತರ ಅಂದ್ರೆ ಈ ಬಿಸಿಬೇಳೆಬಾತು, ಚಿತ್ರಾನ್ನ, ಓಟ್ಸ್ ನಲ್ಲೂ ಮಾಡ್ಬೋದು, ಆಲ್ಟರ್ನೇಟ್ ಮಾಡೋದಕ್ಕೆ ಮಿಲೆಟ್ಸ್ ಜೊತೆಗೂ ಮಾಡ್ಬೋದು ಅಲ್ವಾ? ಎಸ್. ಸೊ ರೆಸಿಪಿ ಹೆಸರು ಓಟ್ಸ್ ಚಿಲ್ಲ ಅಂತ. ಓಟ್ಸ್ ಚಿಲ್ಲ. ಚಿಲ್ಲ, ವಾಟ್ ಡಸ್ ಚಿಲ್ಲ ಮೀನ್? ಚಿಲ್ಲ ಅಂದ್ರೆ ದೋಸೆ, ಪ್ಯಾನ್ ಕೇಕ್ ಅಥವಾ ಏನಾದ್ರು. ಇದನ್ನ ನಾವು ನಮ್ಮ ಸುಜಾತಾ ಸ್ಟೈಲ್ ಅಲ್ಲಿ ಒಂದು ಹೆಸರು ಇಡ್ಬೇಕು ನೀವು ಇದಕ್ಕೆ. ಹೌದಾ? ಓಟ್ಸ್ ಬೇಡಪ್ಪ, ದೋಸೆ ವಿಷಯಕ್ಕೆ ಹೋಗಲ್ಲ ನಾನು. ಓಕೆ, ನಾನೇ ಹೆಸರು ಇಡ್ತೀನಿ, ಚೈತ್ರಾಸ್ ಚಿಲ್ಲ ಅಂತ. ಓ ಸೂಪರ್. ಓಕೆ, ಓಟ್ಸ್ ಯೂಸ್ ಮಾಡ್ತೀರಾ? ಎಸ್. ಎಕ್ಸ್ಟ್ರಾ ಹೆಲ್ದಿ. ಓಟ್ಸ್ ತಿಂದ್ರೆ ಆಕ್ಚುಲಿ ಫುಲ್ ಎನರ್ಜೆಟಿಕ್ ಆಗುತ್ತೆ, ಅಮ್ಮ ಅಂತ ಲೆಥಾರ್ಜಿ ಆಗಿರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಬೆನಿಫಿಟ್ಸ್ ಆಫ್ ಓಟ್ಸ್ ಎಲ್ಲರಿಗೂ ಹೇಳ್ಬಿಡ್ತೀನಿ. ಎಲ್ಲರಿಗೂ ಗೊತ್ತು ಓಟ್ಸ್ ತುಂಬಾ ಒಳ್ಳೇದು. ಏನಕ್ಕೆ ಒಳ್ಳೇದು? ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಆಂಟಿ ಆಕ್ಸಿಡೆಂಟ್ಸ್. ನಮ್ಗೆ ಗೊತ್ತಿರೋ ಹಾಗೆ ಫೈಬರ್ ಇರುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಟ್ರೀಮ್ಲಿ ನ್ಯೂಟ್ರಿಷಿಯಸ್, ನಮ್ಮೆಲ್ಲರಿಗೂ ಗೊತ್ತು. ಮೋಸ್ಟ್ ಇಂಪಾರ್ಟೆಂಟ್ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್, ಫೈಬರ್ ಎಲ್ಲ ಇರುತ್ತೆ ಅಲ್ವಾ? ಹಾಗಾಗಿ ಈಸಿ ಆಗಿ ಸಿಗುತ್ತೆ, ಕಂಪ್ಲೀಟ್ ಹೆಲ್ದಿ ಒನ್. ಎಸ್. ಸೊ ನಮ್ಮ ಕಿಚನ್ ದರ್ಬಾರ್ ವೀಕ್ಷಕರಿಗೆ ಯಾರೆಲ್ಲ ಡಯಟ್ ಅಯ್ಯೋ ವೇಟ್ ಲಾಸ್ ಮಾಡ್ಬೇಕು ಅಂತ ಇದ್ದಾರೋ ಅದು ಡಯಟ್ ಗೆ ನೀವು ಒಂದು ಸ್ಮಾಲ್ ಟಿಪ್ ಕೊಡ್ಬೇಕು ಅಲ್ವಾ? ಇವಾಗ ಯೂಶಲಿ ನೋಡಿ, ಟಿಪ್ ಏನಂದ್ರೆ ನೀವು ರೆಗ್ಯುಲರ್ ಆಗಿ ಏನ್ ತಿಂತೀರಾ ಅದನ್ನ ಬಿಡಬೇಡಿ, ಅದನ್ನ ಸ್ವಲ್ಪ ಆಲ್ಟರ್ ಮಾಡಿ, ಎಣ್ಣೆ ಬಂದು ಗೀ ಯೂಸ್ ಮಾಡಿ. ಅದನ್ನೇ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ನಮ್ಮ ಚೈತ್ರಾಸ್ ಚಿಲ್ಲ ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಓಟ್ಸ್ ಚಿಲ್ಲ ಬೇಕಾಗುವ ಸಾಮಗ್ರಿಗಳು: ಓಟ್ಸ್, ಚಿರೋಟಿ ರವೆ, ಶುಂಠಿ, ಹಸಿಮೆಣಸಿನಕಾಯಿ, ಜೀರಿಗೆ, ಈರುಳ್ಳಿ, ಟೊಮೆಟೊ, ಮೊಸರು, ಅರಿಶಿನ ಪುಡಿ, ಉಪ್ಪು ಮತ್ತು ತುಪ್ಪ. ಹಾಗಾದ್ರೆ ಶುರು ಮಾಡೋಣ ಚೈತ್ರ. ಎಸ್. ಚಿಲ್ ಬೇಬ್, ಚಿಲ್. ಫಸ್ಟ್ ಮಿಕ್ಸ್ ಮಾಡ್ಕೋತೀರಾ ಅಲ್ವಾ? ಮಿಕ್ಸ್ ಮಾಡ್ಕೊಳ್ತೀನಿ. ಐ ಥಿಂಕ್ ಬೌಲ್ ಅಂಡ್ ವಿಸ್ಕ್. ಹೌದು. ಇವಾಗ ನೀವು ಬ್ರೇಕ್ ಅಲ್ಲಿ ಹೇಳ್ತಿದ್ರಿ ನನ್ಗೆ ಎವ್ರಿ 2 hours ಹಸಿವೆ ಆಗುತ್ತೆ ಅಂತ ಅಲ್ವಾ? ಎಸ್. ನಾನು ಒಂದು ಟಿಪ್ ಕೊಡ್ತೀನಿ ನಿಮಗೆ ಅಥವಾ ಎಲ್ಲರಿಗೂ ಯೂಸ್ ಮಾಡಬಹುದು. ಸೊ ನೀವು 4 hours ಅಥವಾ 6 hours ನನ್ಗೆ ನೆಕ್ಸ್ಟ್ ತಿನ್ನಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಚೈತ್ರಾಸ್ ಚಿಲ್ಲ ಮಾಡ್ಕೊಂಡು 2 ದೋಸೆ ತಿನ್ಬಿಟ್ರೆ ಅಪ್ ಟು 4 hours ಆರಾಮಾಗಿರ್ಬೋದು, ಹಸಿವೆನೇ ಆಗಲ್ಲ. ಬಿಕಾಸ್ ಓಟ್ಸ್ ಯೂಶಲಿ ತುಂಬಾ ಫಿಲ್ಲಿಂಗ್ ಆಗಿರುತ್ತೆ, ನೀವು ತಿಂದ್ರೆ ಜಾಸ್ತಿ ಹೊತ್ತು ನಿಮ್ಗೆ ಹಸುವಾಗೋದಿಲ್ಲ. ಅಂಡ್ ಅದು ಬ್ರೇಕ್ ಡೌನ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಇನ್ ಟರ್ನ್ ವೆಯ್ಟ್ ಲಾಸ್ ಆಗುತ್ತೆ. ಎಸ್. ಸೂಪರ್ ಅಲ್ವಾ? ಮಲ್ಟಿಪಲ್ ಬೆನಿಫಿಟ್ಸ್. ಇನ್ಮೇಲಿಂದ ಚೈತ್ರಾಸ್ ಚಿಲ್ಲಾನೇ ಎಲ್ಲ ಮಾಡೋದು ಇವಾಗ. ಸೊ 15 minutes ಅಂತ ಹೇಳಿದೆ, ಇನ್ನು ಬೇಗ ಆದ್ರೂ ಆಗ್ಬೋದು. 1 cup ಓಟ್ಸ್ ಪುಡಿ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಓಕೆ, ಆಕ್ಚುಲಿ 2 spoons ರವೆ ಇದೆ ಇದರಲ್ಲಿ. ಓಕೆ ಓಕೆ, ಹಸಿ ರವೆ ಹುರ್ಕೊಂಡಿಲ್ದೇ ಇರೋದು. ಎಸ್ ಎಸ್. ಇನ್ನು ಹಾಕ್ಬಿಟ್ಟು ಇದು ಗಂಟು ಬರ್ದೇ ಇರೋ ಹಾಗೆ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ನಾ ಹಾಕ್ತಾ ಇರಲ್ಲ, ನೀವು ಮಿಕ್ಸ್ ಮಾಡ್ತಾ ಇರ್ತೀರಾ ವಿಸ್ಕಲ್ಲಿ. ಎಸ್. ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರೆ ನಿಮಗೆ ಅದು ಉತ್ತಪ್ಪ ತರ ಸ್ವಲ್ಪ ದಪ್ಪ ಬರುತ್ತೆ. ಯಾಕಂದ್ರೆ ಇದೆಲ್ಲ ಹೋಲ್ಡ್ ಮಾಡ್ಬೇಕಲ್ಲ. ಹೌದು. ಓ, ತುಂಬಾ ತಿನ್ಬೇಡ ಹಾಗಾದ್ರೆ. ಸೊ ಇವಾಗ ಈ ಥಿಕ್ನೆಸ್ ಮೇಂಟೈನ್ ಮಾಡಬೇಕು. ಅಂಡ್
ಇದಕ್ಕೆ ಎಲ್ಲ ಇಲ್ಲಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡ್ತೀನಿ. ಈರುಳ್ಳಿ, ಪ್ಯಾನ್ ಬಿಸಿಗಿಡೋಣ. ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಐ ಥಿಂಕ್ 5 minutes 10 minutes ಹಾಗೆ ಬಿಡ್ಬೇಕಾ? ಅದು ಒದಗುತ್ತೆ, ಆಮೇಲೆ ವೀಕೆಂಡ್. ಓಕೆ, ಯಾರು ಮಾಡ್ತಾರೆ ಜನರಲಿ ಇದನ್ನ ನಿಮ್ಮ ಮನೆಯಲ್ಲಿ? ಅಮ್ಮ ಮಾಡ್ತಾರಾ? ಎಲ್ಲರೂ ಅಡುಗೆ ಮಾಡ್ತಾರೆ, ಯಾರ್ಯಾರು ಹಸು ಆಗುತ್ತೆ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾರೆ. ಓ ಮೈ ಗಾಡ್, ರಿಯಲಿ? ಬಿಕಾಸ್ ನಮ್ದು ಟೈಮಿಂಗ್ಸ್ ಇರಲ್ವಲ್ಲ, ಜಸ್ಟ್ ಯಾವಾಗ ಯಾರ್ಯಾರು ಅವೈಲೇಬಲ್ ಇರ್ತಾರೆ. ಯೂಶಲಿ ಅಮ್ಮ ಮಾಡ್ತಾರೆ, ಅತ್ತೆ ಮಾಡ್ತಾರೆ. ಓಕೆ, ಸ್ವಲ್ಪ ಖಾರದ ಪುಡಿ ಹಾಕಲ್ವಾ ನೀವು ಇದಕ್ಕೆ? ಬೇಕಾಗಲ್ವಾ? ಇಲ್ಲ, ಮೆಣಸಿನ್ಕಾಯಿ ಇದೆಯಲ್ಲ, ಐ ಥಿಂಕ್ ಇಟ್ಸ್ ಸಫಿಷಿಯಂಟ್. ಹಾಗೇನೆ ಸೊ 1 cup ರೋಲ್ಡ್ ಓಟ್ಸ್ ನ ಪೌಡರ್ ಫ್ರೈ ಮಾಡಿ ಪೌಡರ್ ಮಾಡ್ಕೊಂಡಿರೋದು, ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರಿ, ಅದನ್ನ ನಲ್ಲಿ ಮಿಕ್ಸ್ ಮಾಡ್ಕೊಂಡ್ರಿ. ಎಸ್. ಅಂಡ್ ಆಫ್ಟರ್ ದ್ಯಾಟ್ ಯು ಆಡೆಡ್ ರವೆ, ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ದೆನ್ ಆನಿಯನ್, ದೆನ್ ಟೊಮ್ಯಾಟೊ, ದೆನ್ ಜೀರಿಗೆ ಪುಡಿ, ದೆನ್ ಅರ್ಶಿನ, ಉಪ್ಪು, ಸ್ವಲ್ಪ ಉಪ್ಪು, ಇವಾಗ ಹಸಿಮೆಣಸಿನಕಾಯಿ. ಎಸ್. ನೀವು ಖಾರ ಜಾಸ್ತಿ ತಿಂತೀರಾ ಕಮ್ಮಿ? ತಿಂತೀನಿ. ಫುಲ್ ಹಾಕ್ಬಿಡ್ತೀನಿ. ಅದು ದೋಸೆ ತರ ಪಕ್ಕಕ್ಕೂ ಇಡ್ಬೋದು. ಎಸ್. ಸೊ ಇದು ಕಲ್ಸ್ಬಿಟ್ಟು ಒಂದು 10 minutes ಬಿಡ್ಬೇಕಾ? ಎಸ್. ಓಕೆ. ಸೊ ಅದು ಇಲ್ಲ ಓಟ್ಸ್ನ ನೆನೆಸಿ ಕೂಡ ಮಾಡ್ಬೋದು, ಬಟ್ ಕ್ವಿಕ್ ಆಗಿ ಮಾಡ್ಬೇಕಂದ್ರೆ ಈ ತರ ಕಲಸಿ ಸ್ವಲ್ಪ ತಿಟ್ಟು ಅಂದ್ರೆ 5-10 minutes ಇಟ್ರೆ ಅದು ಕರೆಕ್ಟ್ ಆಗಿ ನಿಮಗೆ ಪ್ಯಾನ್ ಮೇಲೂ ಕರೆಕ್ಟ್ ಆಗಿ ಎದ್ದೇಳುತ್ತೆ. ಓಕೆ ಓಕೆ. ಈ ಹದಕ್ ಮಾಡಿ ಈ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದಾ? ಎಸ್, ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು, ಅಂದ್ರೆ ಈರುಳ್ಳಿ ಹಾಕಿದ್ರೆ ಸ್ಮೆಲ್ ಬರುತ್ತಲ್ಲ, ಸೊ ಈರುಳ್ಳಿ ಹಾಕ್ತೆ ಯು ಕ್ಯಾನ್ ಕೀಪ್ ಇಟ್ ಇನ್ ದ ಫ್ರಿಡ್ಜ್. ಬೇಕಾದ್ರೆ ಇನ್ಸ್ಟೆಂಟ್ ಆಗಿ ಮತ್ತೆ ಮಾಡ್ಕೋಬಹುದು. ಸೊ ಸ್ವಲ್ಪ ಕರ್ಡ್ ಹಾಕೊಂತೀನಿ. ಹುಳಿ ಮೊಸರಾ ಅಥವಾ ರೆಗ್ಯುಲರ್ ಮೊಸರಾ? ಯಾವ್ದಾದ್ರು ಓಕೆ, ನೋ ಪ್ರಾಬ್ಲಮ್. ಓಕೆ. ಸೊ ಇವಾಗ ಬ್ಯಾಟರ್ ಥಿಕ್ನೆಸ್ ಇದೆ, ಇದನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು. ಐ ಥಿಂಕ್ ನೀರು ಕಮ್ಮಿ ಆಯ್ತು. ಹಾ, ಹೌದು. ಹಾಕ್ಲಾ? ಸೊ ಐ ಹ್ಯಾವ್ ಸಮ್ ಕ್ವೆಶ್ಚನ್ಸ್ ಫಾರ್ ಯು. ಸೊ ಟು ಸ್ಟಾರ್ಟ್ ವಿತ್ ಚೈಲ್ಡ್ಹುಡ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ. ಎಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಮತ್ತೆ ನಿಮ್ಮ ಸ್ಟಡೀಸ್ ಹೆಂಗಾಯ್ತು? ನಿಜವಾಗ್ಲೂ ಐ ಮಿಸ್ ಚೈಲ್ಡ್ಹುಡ್ ಡೇಸ್. ಮತ್ತೆ ಆಕ್ಚುಲಿ ನನ್ಗೆ ದೊಡ್ಡೋಳಾಗಿರೋದಕ್ಕೆ ಇಷ್ಟ ಇಲ್ಲ. ಚಿಕ್ಕ ಹುಡುಗಿ ಇದ್ದಾಗ ರೆಸ್ಪಾನ್ಸಿಬಿಲಿಟಿ ಇರಲ್ಲ, ಆರಾಮಾಗಿರ್ಬೋದು. ದಟ್ಸ್ ಟ್ರೂ. ಎಸ್. ಆಕ್ಚುಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಬಟ್ ನಮ್ಮ ಆನ್ಸೆಸ್ಟರ್ಸ್, ನಾನು ಮಂಗಳೂರು ಹುಡುಗಿ ಆಕ್ಚುಲಿ. ಅಪ್ಪ ಅಮ್ಮ ಎಲ್ಲ ಇಲ್ಲಿನವ್ರೆ, ಬೆಂಗಳೂರಲ್ಲಿ ಬಂದು ಯಾವಾಗಲೂ ಸೆಟ್ಲ್ ಆಗಿ. ಅಪ್ಪ ಹೋಟೆಲ್ ನಡೆಸ್ತಾರೆ, ಹೋಟೆಲ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಅಮ್ಮ ಹೌಸ್ ವೈಫ್. ನಾನು ಸ್ಕೂಲ್ ಓದಿದ್ದು ಇಲ್ಲಿ, ಸ್ಕೂಲ್ ಬಂದು ಬ್ಯಾಂಗ್ಳೂರ್, ಸ್ಕೂಲ್ ಕಾಲೇಜ್ ಎಲ್ಲ ಬ್ಯಾಂಗ್ಳೂರಲ್ಲೇ ಓದಿದ್ದು. ಬಾಲ್ಡ್ವಿನ್ ಗರ್ಲ್ಸ್ ಅಲ್ಲಿ ಸ್ಕೂಲಿಂಗ್ ಮುಗಿಸ್ದೆ. ಅದಾದ್ಮೇಲೆ ಮೌಂಟ್ ಕಾಮಲಲ್ಲಿ PUC ಮುಗಿಸ್ದೆ. ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅನಿಸ್ತು. ಆಮೇಲೆ ಸೊ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು. ಎಲ್ಲಿ, ಯಾವ ಕಾಲೇಜ್? ದಯಾನಂದ್ ಸಾಗರ್ ಅಲ್ಲಿ. ಓ, ಇಲ್ಲೇ. ಯೂಶಲಿ ಮೆಕ್ಯಾನಿಕಲ್ ಹುಡುಗಿರು ಚೂಸ್ ಮಾಡಲ್ಲ, ಬಟ್ ಐ ಚೂಸ್. ವೈ ವೈ ವೈ? ಡಿಫ್ರೆಂಟ್ ಆಗಿರ್ಬೇಕು ಅಂತ. ಓಕೆ. ಎಸ್. ಸೊ ಆಮೇಲೆ ಸ್ಕೂಲಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ ಏನಾರು ಒಂದು ಮಾಡಬೇಕು ನಾನು ಅಂತ ಐ ಟು ಟೇಕ್ ಈ ಟ್ಯೂಷನ್ ತಗೊಳ್ಳೋದು, ಸಮ್ಮರ್ ಕ್ಲಾಸಸ್ ಮಕ್ಕಳಿಗೆ. ಅವಾಗ ಈ ತರ ವಿತ್ ಬ್ರೆಡ್ ಹೆಂಗ್ ಕುಕ್ ಮಾಡೋದು ಅದೆಲ್ಲ ಹೇಳ್ಕೊಡ್ತಿದ್ದೆ. ಅದೆಲ್ಲ ಮಾಡ್ತಿದ್ದೆ. ಅದಾದ್ಮೇಲೆ ಕಾಲೇಜ್ ಟೈಮಲ್ಲಿ ಏನಾದ್ರು ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಹೀಗೆ ಎಲ್ಲ ಕಡೆ ಇಂಟರ್ವ್ಯೂ ಅಲ್ಲಿ ಇಲ್ಲಿ ಹೋಗ್ತಿದ್ದೆ. ಆಮೇಲೆ ಒಂದು ಮ್ಯೂಸಿಕ್ ಚಾನೆಲ್ ಅಲ್ಲಿ ಈ ತರ ಇಂಟರ್ವ್ಯೂ ನಡೀತಾ ಇದೆ ಅಂತ ಹೇಳಿದ್ರು. ಒಂದು 200 ಜನ ಕ್ಯೂನಲ್ಲಿ ನಿಂತಿದ್ರು. ನಾನು ಅನ್ಕೊಂಡೆ ಓಕೆ, ನಾನು ಟ್ರೈ ಮಾಡ್ಬೋದು, ಹೇಗಿದ್ರು ಪಾರ್ಟ್ ಟೈಮ್. ಯಾಕಂದ್ರೆ ಅದೊಂದೇ ಇರೋದು 1 hour ವರ್ಕ್. ಆಡಿಷನ್ ಆದ್ಮೇಲೆ ಮನೆಗೆ ಹೋದೆ. ನಮ್ಮ ಮನೆಯಲ್ಲಿ ರೇಗಿಸ್ತಾ ಇದ್ರು, ನಿನ್ನ ಹತ್ರನೇ ದುಡ್ಡು ತಗೊಂಡು ನಿನಗೆ ಚಾನ್ಸ್ ಎಲ್ಲ ಕೊಡೋದಿಲ್ಲ, ನಿನ್ಗೆ ಯಾರು ಕೊಡ್ತಾರೆ, ನಿನ್ನ ಹತ್ರನೇ ದುಡ್ಡು ತಗೊಂತಾರೆ, ಅಮ್ಮ ಸ್ಯಾಲರಿ ಸಿಗುತ್ತೆ ನನಗೆ ಅಂತ ಹೇಳಿದಾಗ ಹಂಗೆಲ್ಲ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಫಾರ್ ಮೈ ಲಕ್ ಆ 200 ಮೆಂಬರ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ಎಸ್. ಆಮೇಲೆ ಐ ಥಿಂಕ್ ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್. ಆ ಚಾನಲ್ ಅಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಮ್ಯೂಸಿಕ್ ಚಾನಲ್, ಇನ್ನೂ ದೊಡ್ಡ ಮ್ಯೂಸಿಕ್ ಚಾನಲ್ ನನ್ನ ಕರೀತು, ಅಲ್ಲಿ ವರ್ಕ್ ಮಾಡಿದೆ ಒಂದು 2-3 years. ಅದಾದ್ಮೇಲೆ ಇವಾಗ ಎಂಟರ್ಟೈನ್ಮೆಂಟ್ ಅಂಡ್ ಯುನೋ ಇವೆಂಟ್ಸ್ ಸ್ಟಾರ್ಟ್ ಮಾಡಿದೆ. ಓಕೆ. ಐ ಥಿಂಕ್ ದ ಜರ್ನಿ ಇಸ್ ವೆರಿ ನೈಸ್. ಅಂಡ್ ನಮ್ಮ ಎಲ್ಲ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ, ರೈಟ್ ಫ್ರಮ್ ದ ಫಸ್ಟ್ ಚಾನಲ್ ಟಿಲ್ ದ ಪ್ರೆಸೆಂಟ್ ಚಾನಲ್, ಇವಾಗ ಯಾವ್ಯಾವ ಚಾನಲ್ ಜೊತೆ ವರ್ಕ್ ಮಾಡಿದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಫಾರ್ ರೆಕಗ್ನೈಸಿಂಗ್ ಮೀ ಆ್ಯಂಡ್ ಕೀಪಿಂಗ್ ಮೀ. ಓಕೆ. ಸೊ ಇವಾಗ ಗ್ಯಾಸ್ ಆನ್ ಮಾಡೋಣ. ಎಸ್. ಐ ಥಿಂಕ್ 10 minutes ಆಗಿದೆ. ದೋಸೆ ಮಾಡಿ ತಿನ್ಬಿಡೋಣ. ಕಾಯಿಲಿ, ಅದು ರೆಸ್ಟ್ ಮಾಡ್ಲಿ. ಕ್ವಿಕ್ ಆಗಿ ನಾವು ಒಂದು ಟೀ ಕುಡಿದು ಬರೋಣ, ಬ್ರೇಕ್ ತಗೊಂಡ್ಬಿಟ್ಟು. ಎಸ್, ಬ್ರೇಕ್ ಜೊತೆನಲ್ಲಿ ಹೇಳ್ತೀವಿ ನಾವು. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್, ಗಿಫ್ಟಿಂಗ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನನ್ ಜೊತೆಗಿದ್ದಾರೆ ನಮ್ಮ ಚೈತ್ರ, ಚಿಲ್ಡ್ ಔಟ್ ಚೈತ್ರ. ಟೇಕ್ ಅ ಬ್ರೇಕ್.
ಎಸ್ ಪ್ಲೀಸ್ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಗಿಫ್ಟಿಂಗ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನನ್ ಜೊತೆಗೆ ದ ಚಿಲ್ಡ್ ಔಟ್ ಚೈತ್ರ ಇದ್ದಾರೆ. ಒಂದ್ ಟೀ ಕುಡಿದ್ವಿ, ಒಂದಷ್ಟು ಹರಟೆ ಹೊಡಿತಾ ಇದೀವಿ. ಇವಾಗ ಕಾವಲಿ ಕಾದಿದೆ, ಸೂಪರ್ ಆಗಿರೋ ಚೈತ್ರ ಚಿಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಈಸಿ ಟಿಪ್ ಹೇಳ್ತೀನಿ. ಏನಂದ್ರೆ ಈ ತರ ಈರುಳ್ಳಿ ನಾವು ಕಟ್ ಮಾಡಿ ಫೋರ್ಕ್ಗೆ ಇಟ್ಕೊಂಡ್ರೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಪ್ಯಾನ್ ಮೇಲೆ ಸವರಿದ್ರೆ ಕಮ್ಮಿ ಎಣ್ಣೆ ಯೂಸ್ ಆಗುತ್ತೆ, ಮತ್ತೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಈಸಿಯಾಗಿ ಹೇಳುತ್ತೆ. ಹೌದು. ಅಂಡ್ ಇನ್ಸ್ಟೆಡ್ ಆಫ್ ಎಣ್ಣೆ ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ತುಪ್ಪ ತಿನ್ಬಾರ್ದು ಅಂತ ಹೇಳ್ತಾರೆ, ಎಣ್ಣೆಗಿಂತ ನೀವು ತುಪ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಇಟ್ಸ್ ಗುಡ್ ಫಾರ್ ಹೆಲ್ತ್. ಕಮ್ಮಿ ಮಾಡ್ಲಾ? ಎಸ್. ಅಲ್ಲ, ಸೀರಿಯಸ್ಲಿ ಬ್ಯಾಟರ್ ಮಾಡಿ ರೆಡಿಯಾಗಿ ಇಟ್ಕೊಂಡ್ಬಿಟ್ರೆ ಇಟ್ ಇಸ್ ಸಚ್ ಅನ್ ಈಸಿ ಥಿಂಗ್. ಬೆಳಗ್ಗೆ 5 ಗಂಟೆಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ 6 ಗಂಟೆಗೆ ಎದ್ದು ರೆಡಿಯಾಗಿ ಇದನ್ನ ಹಿಂಗೆ ಹುಯ್ದು ಟಕ್ಕಂತ ಮನೆಯಲ್ಲಿ ಇರೋರ್ಗೆಲ್ಲ ಒಂದ್ 2 ದೋಸೆ ಮಾಡ್ಕೊಟ್ಬಿಟ್ರೆ ಮುಗ್ದೋಯ್ತು. ಇದನ್ನ ಮುಚ್ಚೋಣ, ಸದ್ಯಕ್ಕೆ ಇದಾಗ್ಲಿ. ಓಕೆ, ಸೊ ಇದೊಂಚೂರು ನೋಡೋಣ. ಎಸ್ ಎಸ್. ಬೇಯ್ತಾ ಇದೆ, ಮಾಡಿ. ಕೇರ್ಫುಲ್. ಆಮ್ಲೆಟ್ ತರ ಆಯ್ತು. ಓಕೆ, ಆಗ್ತಾ ಇರ್ಲಿ. ಅಕಸ್ಮಾತ್ ಏನು ಇಲ್ಲ ಅಂದ್ರೆ ಹಾಫ್ ಆಫ್ ದ ಡೇ, ಎಕ್ಸಾಕ್ಟ್ಲಿ ಸೆಕೆಂಡ್ ಹಾಫ್ ಆಫ್ ದ ಡೇ ಫ್ರೀ ಇದ್ದಾಗ ಏನ್ ಮಾಡ್ತೀರಾ? ಅದೇ ಸ್ಟಾರ್ ಸುವರ್ಣ ನೋಡ್ತೀನಿ. ಆಹಾ. ಇಲ್ಲ ಅಂದ್ರೆ ಅಪ್ಪ ಅಮ್ಮನ ಜೊತೆ ಅಥವಾ ಅತ್ತೆ ಮಾವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯೂಶಲಿ ಇವಾಗ 365 ಡೇಸ್ ಅಲ್ಲಿ ಒಂದು 60 ಡೇಸ್ ಫ್ರೀ ಇದ್ರೆ ಹೆಚ್ಚು. ವೆರಿ ನೈಸ್. ಅದ್ರ ಜೊತೆಗೆ ಈ ತರ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೀನಿ, ಮತ್ತೆ ಆನ್ಲೈನ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಹೌದಾ? ಐ ಥಿಂಕ್ ಇಟ್ಸ್ ಪ್ರಿಟಿ ಮಚ್ ಡನ್. ಸಾಫ್ಟ್ ಆಗಿ ಚೆನ್ನಾಗಾಯ್ತು. ಈ ಗೋಧಿ ದೋಸೆ ಮಾಡಿದಾಗ ಹೇಗಿರುತ್ತೋ ಆಕ್ಚುಲಿ ಇದು ರವೆ ಬದಲು ನೀವು ಗೋಧಿ ಕೂಡ ಹಾಕೊಬಹುದು. ಬಟ್ ಯೂಶಲಿ ಗೋಧಿ ದೋಸೆ ತಿನ್ನಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ತಿಂತೀನಿ ಯಾವಾಗೂ. ಇದ್ರ ಮೇಲೂ ಕೂಡ ತುಪ್ಪ ಹಾಕೊಬಹುದು. ಇವಾಗ ನಾನು 400 ಕ್ಯಾಲರೀಸ್ ಅಂತ ಹೇಳಿದಕ್ಕೆ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ಬಿಡ್ತೀರಾ ಅಂತೀರಾ? ಓಕೆ. ಸೊ ನಿಮ್ ಫೇವ್ರೆಟ್ ಆಂಕರ್ ಯಾರು? ನನ್ನ ಫೇವ್ರೆಟ್ ಆಂಕರ್ ಪಕ್ಕದಲ್ಲಿದ್ದೀರಾ ನೀವೇ, ಕನ್ನಡದಲ್ಲಿ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ ನನಗೆ ಮಯಂತಿ ರ್ಯಾಂಗ್ಲರ್ ಅಂತ ಐ ಥಿಂಕ್ ಅವ್ರಂದ್ರೆ ನನಗೆ ತುಂಬಾ ಇಷ್ಟ. ಯು ನೆವರ್ ನೋ ಅಲ್ವಾ, ಯಾರ್ಯಾರಲ್ಲಿ ಏನೇನ್ ತರ ಟ್ಯಾಲೆಂಟ್ ಇರುತ್ತೆ ಅಲ್ವಾ? ಎಸ್, ಬಟ್ ಕನ್ನಡದಲ್ಲಿ ಎಕ್ಸ್ಟ್ರೀಮ್ಲಿ ಯಾರ್ಯಾರಿದಾರೋ ಆಂಕರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೊಡಿ. ಐ ಥಿಂಕ್ ಫಸ್ಟ್ ಒನ್ ಸರಿಯಾಗಿ ಬಂದ. ಯಾವಾಗ್ಲೂ ಹಂಗೆ ಫಸ್ಟ್ ಒನ್ ಯಾವಾಗ್ಲೂ ಡಬರ್ ಆಗುತ್ತೆ. ಟೆನ್ಷನ್ ಮಾಡ್ಕೋಬಾರ್ದು, ಆಮೇಲೆ ನಮ್ ಸ್ಪಿರಿಟ್ಸ್ ನ ಲೋ ಮಾಡ್ಕೋಬಾರ್ದು. ಇಟ್ಸ್ ಓಕೆ. ನನ್ಗೆ ಏನಂದ್ರೆ ಇವಾಗ ಟಿವಿ ನೋಡ್ತಿರೋರೆಲ್ಲ ಪ್ರೋ ಕುಕ್ಸ್, ಅವ್ರು ಅನ್ಕೊಂಡ್ರೆಲ್ಲ ಸ್ಕ್ರಾಚ್ ನಾನೇ ಶುರು ಮಾಡಿರ್ತಾರಲ್ವಾ. ಓಕೆ, ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂಡ್ ಹ್ಯಾಸಲ್ ಫ್ರೀ. ಓಕೆ. ನೀವು ಫಸ್ಟ್ ಟೈಮ್ ಆಂಕರಿಂಗ್ ಮಾಡಿದಾಗ ನರ್ವಸ್ನೆಸ್ ಏನಾರು ಇತ್ತಾ? ಅಂದ್ರೆ ಅವಾಗ ನಾನು ಏನಾರು ಒಂದು ಮಾಡ್ಲೇಬೇಕು ಅಂತ ಮೈಂಡಲ್ಲಿ ಇತ್ತು. ಸೊ ನರ್ವಸ್ನೆಸ್ ಎಲ್ಲ ಇದ್ರೆ ಏನು ಮಾಡಕ್ಕಾಗಲ್ಲ. ಸೊ ಕ್ಯಾಮ್ರಾ ಮುಂದೆ ಹೋದ ತಕ್ಷಣ ಐ ವಾಸ್ ಲೈಕ್ ಐ ಶುಡ್ ಗಿವ್ ಮೈ ಬೆಸ್ಟ್ ಅಂತ ಹಂಗೆ ಮಾತಾಡಿದೆ. ಇಷ್ಟ ಆಯ್ತು. ವಾಟ್ ಅಬೌಟ್ ಕ್ರಿಕೆಟ್? ಕ್ರಿಕೆಟ್ ಆಕ್ಚುಲಿ ಸ್ವಲ್ಪ ಕಷ್ಟ. ಈ ಎಂಟರ್ಟೈನ್ಮೆಂಟ್ ಆಂಕರಿಂಗು ಈಸಿಯಾಗಿ ಮಾಡ್ಬೋದು. ಅಂದ್ರೆ ನಾವು ಕ್ಯಾಶುಯಲ್ ಆಗಿ ಡ್ಯಾಶ್ ಆಫ್ ತುಪ್ಪ ಹಾಕ್ತೀರಾ? ಎಸ್. ಓಕೆ. ಇವಾಗ ನಮಗೆ ಪರಿಚಯ ಇರ್ತಾರೆ, ಕೆಲವರು ಫ್ರೆಂಡ್ಸ್ ಇರ್ತಾರೆ, ರಿಯಾಲಿಟಿ ಶೋ ನಲ್ಲಿ ಬರೋರು, ಆಂಕರಿಂಗ್ ಮಾಡ್ಬೋದು. ಮತ್ತೆ ರೀಟೇಕ್ಸ್ ಇರುತ್ತೆ. ಓಕೆ, ಸ್ವಲ್ಪ ಈಸಿಯರ್ ಎಂಟರ್ಟೈನ್ಮೆಂಟ್ ಆಂಕರಿಂಗ್ ಮಾಡೋದು. ಬಟ್ ಈ ಕ್ರಿಕೆಟ್ ಅಂತ ಬಂದಾಗ ನಮಗೆ ತುಂಬಾ ನಾಲೆಜ್ ಇರಬೇಕು ಸ್ಪೋರ್ಟ್ಸ್ ಬಗ್ಗೆ. ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್, ಯು ನೀಡ್ ಟು ಲರ್ನ್ ಅಬೌಟ್ ಇಟ್. ಹೌದು. ಸೊ ಆಮೇಲೆ ಎಷ್ಟೊಂದು ರೂಲ್ಸ್ ಇರುತ್ತೆ ಅವ್ರದ್ದು. ಲೈಕ್ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಒಂದು ಮ್ಯಾಚ್ ಆಯ್ತು, ಟಕ್ವರ್ತ್ ಲೂಯಿಸ್ ಅವ್ರ ಕಡೆಯಿಂದ ಈ ತರ ಆಯ್ತು ಅಂತ. ಯು ಶುಡ್ ನೋ ಆಲ್ ದಟ್. ಲೈಕ್ ಫಾರ್ ಎಕ್ಸಾಂಪಲ್ ಕ್ರಿಕೆಟಿಂಗ್ ಟರ್ಮ್ಸ್ ಕನ್ನಡದಲ್ಲಿ ಅಂದ್ರೆ ಪ್ರತಿಯೊಬ್ಬ ಸ್ಟಾರ್ ನಮ್ಗೆ ಗೊತ್ತಿರ್ತಾರೆ, ಚಿಕ್ಕವರಿದ್ದಾಗಿಂದ ನೋಡ್ಕೊಂಡ್ ಬಂದಿರ್ತೀವಿ. ಸೊ ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಈಸಿ. ಒಬ್ಬ ಕ್ರಿಕೆಟರ್, ಸ್ಪೋರ್ಟ್ಸ್ ಮೆನ್ ನ ನಾವು ಅಷ್ಟು ಜಾಸ್ತಿ ಅಬ್ಸರ್ವ್ ಮಾಡಿರಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಅನ್ ಆಂಕರ್, ಅದನ್ನ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡಬೇಕು, ವಿದೌಟ್ ಎನಿ ಫಂಬಲ್, ವಿದೌಟ್ ಎನಿ ಗುಫಾ, ಏನು ಎಡವಟ್ ಆಗ್ಬಾರ್ದು. ನೀಟಾಗಿ ಅವ್ರ ಹೆಸರುಗಳು ಎಷ್ಟೊಂದ್ ಜನ ಹೆಸರನ್ನ ಮಿಕ್ಸಪ್ ಮಾಡ್ಬಿಡ್ತಾರೆ, ಕರೆಕ್ಟ್ ಆಗಿ ಹೇಳಲ್ಲ. ಯಾರೋ ರಾಜೇಶನ್ ಅವ್ರನ್ನ ಸುರೇಶ್ ಅಂತ ಕರ್ಬಿಡ್ತಾರೆ. ಅವ್ರ ಪಾಪ ಯಾರು ಬರ್ಬೇಕಾ ಸ್ಟೇಜ್ ಮೇಲೆ ಬೇಡವಾ ಅನ್ನೋ ತರ ಇರ್ತಾರೆ. ಈ ತರ ತುಂಬಾ ಗುಫಪ್ ಗಳಾಗ್ತಾರೆ. ಎಸ್ಪೆಷಲಿ ಯಾವ್ದೋ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಮ್ಯಾಕ್ಸಿಮಮ್ ಈ ತರ ಎಡವಟ್ಗಳಾಗೋದು. ಈ ಕಡೆಯಿಂದ ಒಬ್ರು ಬರ್ತಾರೆ, ಅವರು ಆ ಕಡೆಯಿಂದ ಇನ್ನೊಬ್ರು ಬರ್ತಾರೆ, ಎಲ್ಲ ಬಂದು ಮೇಡಮ್ ಇವ್ರನ್ನ ಕರೀರಿ, ಮೇಡಮ್ ಇವ್ರು ಇಲ್ಲಿ ನೋಡೋಷ್ಟೊತ್ತಿಗೆ ಇನ್ನೊಂದಿಬ್ರು ಈ ಕಡೆಯಿಂದ ಹೇಳ್ತಾ ಇರ್ತಾರೆ, ಮೇಡಮ್ ಇವ್ರನ್ನ ಕರೀರಿ, ಅವ್ರನ್ನ ಕರೀರಿ. ಎಸ್ಪೆಷಲಿ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಪ್ಲಸ್ ನಾವು ಹೆಂಗ್ ಕಾಣಿಸ್ತಿದೀವಿ ಅಂತ ನೋಡ್ಕೊಂತಾ ಇರ್ಬೇಕು. ಲೈವ್ ಆಕ್ಷನ್ ನಡೀತಾ ಇರುತ್ತೆ. ವೆರಿ ಟ್ರೂ. ಇಟ್ಸ್ ಡಿಫಿಕಲ್ಟ್. ಇಲ್ಲಿ ನಮ್ಮ ಪ್ರೆಸೆನ್ಸ್ ಏನ್ ಹೇಳಿ, ಏನು ಸುಟ್ಟೋಗ್ದೇ ಇರೋ ನೋಡ್ಕೊಳ್ತಾ ಇರ್ಬೇಕು. ಕರೆಕ್ಟ್ ಆಗಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕು ಅಲ್ವಾ? ಎಸ್ ಎಸ್. ವಾವ್. ಸೊ ನಾನು ಹೇಳಿದ್ನಲ್ಲ, ಇವೆಂಟ್
ಸ್ಟಾರ್ಟ್ ಮಾಡಿದೆ. ಇಂಜಿನಿಯರಿಂಗ್ ಆದ ತಕ್ಷಣ ಆಂಕರಿಂಗ್ ಇತ್ತು, ಅದು 1 hour ಇತ್ತು. ಬೆಳಗ್ಗೆ ಶೋ ಮಾಡಿಬಿಟ್ಟು ಐ ಯೂಸ್ ಟು ಗೋ ಟು ಕಾಲೇಜ್ ಆದ ತಕ್ಷಣ ಅನ್ಕೊಂಡೆ, ಇವಾಗ ಒಂದು ಕಂಪನಿಗೆ ಹೋಗಿ ಕೆಲಸ ಮಾಡಿದ್ರೆ ಅದು ನಾನು ಆಗಿರೋದಿಲ್ಲ. ಹೌದು, ಅಲ್ಲಿ ಹೋಗಿ ಇಡೀ ದಿನ ಅವ್ರು ಬೇರೆಯವ್ರು ಹೇಳಿದ ಜಾಬ್ ಮಾಡೋದು ಅಥವಾ ಒಂದ್ ಕಡೆ ಕುತ್ಕೊಂಡು ಮಾಡೋದು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಅದಕ್ಕೆ ನಾನೇನು ಅನ್ಕೊಂಡೆ, ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ. ನಾನು ಹೇಳಿದ್ನಲ್ಲ, ಚಿಕ್ಕ ವಯಸ್ಸಲ್ಲಿ ಸಮರ್ ಕ್ಲಾಸಸ್ ಅದೆಲ್ಲ ತಗೊಂತಿದ್ದೆ. ಸೊ ಇವೆಂಟ್ಸ್ ಮಾಡೋಣ ಅಂತ ಅನ್ಕೊಂಡೆ. ಯಾಕಂದ್ರೆ ಅಪ್ಪ ಹೇಗಿದ್ರು ಈಸ್ ಇನ್ ಹೋಟೆಲ್, ಸೊ ಕ್ಯಾಟ್ರಿಂಗ್ ಬಗ್ಗೆ ಐಡಿಯಾ ಇತ್ತು. ಪ್ಲಸ್ ನಾನು ಆಂಕರ್ ಆಗಿದ್ದೆ. ಸೊ ಐ ಸ್ಟಾರ್ಟೆಡ್ ವಿತ್ ಬರ್ಡೇ ಪಾರ್ಟಿ. ಅಂದ್ರೆ ಚಿಕ್ಕ ಚಿಕ್ಕ ಇವೆಂಟ್ಸ್, ಬರ್ಡೇ ಪಾರ್ಟಿ, ಬೇಬಿ ಶವರು, ಅಂದ್ರೆ ಶ್ರೀಮಂತ ಫಂಕ್ಷನ್, ನೇಮಿಂಗ್ ಸೆರೆಮನಿ ಅದೆಲ್ಲ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಒಂದು ಪೋಸ್ಟರ್ ಮಾಡಿ ಈ ತರ ಇವೆಂಟ್ ಮಾಡ್ತಾ ಇದೀನಿ ಅಂತ. ಸೊ ಸಿಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾನು ಆಂಕರ್ ಆಗಿದ್ನಲ್ಲ, ಪೀಪಲ್ ಇಸ್ ಟು ಬಿಲೀವ್ ಮಿ, ಓಕೆ ಮಾಡ್ಬೋದು ಈ ಹುಡುಗಿ ಅಂತ. ನಾನು ಅಡ್ವಾನ್ಸ್ ಏನು ತಗೊಂಡಿರ್ಲಿಲ್ಲ. ಐ ಟು ಡೂ ಅ ಗುಡ್ ಜಾಬ್ ಅಂಡ್ ದೇ ಟು ಬಿ ಸೋ ಹ್ಯಾಪಿ. ಆಮೇಲೆ ಬಂದು ತುಂಬಾ ಚೆನ್ನಾಗಿ ಮಾಡ್ದೆಮ್ಮ, ನಮ್ ಇವ್ರದ್ದು ಫಂಕ್ಷನ್ ಇದೆ ಕೊಡ್ತೀನಿ ಅಂತ. ಹಾಗೆ ಗ್ರೋ ಆಗ್ತಾ ಬಂತು. ದೆನ್ ಹಸ್ಬೆಂಡ್ ಅಂದ್ರೆ ಅವಾಗಿನ್ನೂ ಮದ್ವೆ ಆಗಿರ್ಲಿಲ್ಲ, ಅವ್ರು ಸಿಕ್ಕಿದ್ರು. ಅಂಡ್ ವಿ ಡಿಡ್ ಇಟ್ ಟುಗೆದರ್. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಒಂದಷ್ಟು ಐಟಮ್ಸ್ ಪರ್ಚೇಸ್ ಮಾಡಿ ನೆಕ್ಸ್ಟ್ ಲೆವೆಲ್ ಹೋದ್ವಿ. ವಿ ಸ್ಟಾರ್ಟೆಡ್ ಡೂಯಿಂಗ್ ಅ ಸ್ಮಾಲರ್ ಕಾರ್ಪೊರೇಟ್ ಇವೆಂಟ್ಸ್, ಚಿಕ್ಕ ಚಿಕ್ಕ ಸ್ಟೇಜ್ ಹಾಕೋದು ಆ ತರ ಎಲ್ಲ. ಅದಾದ್ಮೇಲೆ ಇನ್ನಷ್ಟು ಎಸ್, ಸೊ ಕಾರ್ಪೊರೇಟ್ ಇವೆಂಟ್ಸ್ ಸ್ಟಾರ್ಟ್ ಮಾಡಿದ್ರ ಮೇಲೆ ಸೊ ಕಾರ್ಪೊರೇಟ್ ಇವೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ವಿ ಸ್ಟಾರ್ಟೆಡ್ ಗೆಟಿಂಗ್ ಕಾನ್ಸರ್ಟ್ಸ್, ಆಮೇಲೆ ವೆಡ್ಡಿಂಗ್ಸ್. ಹೌದಾ? ಹೌದು, ಆಕ್ಚುಲಿ ವೆಡ್ಡಿಂಗ್ಸ್ ಮಾಡೋದು ನಂಗೆ ತುಂಬಾ ಇಷ್ಟ. ಸೊ ತುಂಬಾ ಆರ್ಡರ್ಸ್ ಬರ್ತಾ ಇರುತ್ತೆ. ಈ ಚಿಕ್ಕ ಇವೆಂಟ್ ಮಾಡಿರ್ತೀವಿ, ಚೆನ್ನಾಗಿ ಮಾಡಿದ್ರೆ ಅವ್ರು ಖುಷಿ ಆಗ್ಬಿಟ್ಟು ನಮ್ ಎಂಗೇಜ್ಮೆಂಟ್ ಇದೆ ಕೊಡ್ತೀವಿ ಅಂತ ಕೊಡ್ತಿದ್ರು. ಆಮೇಲೆ ಮದುವೆ, ರಿಸೆಪ್ಷನ್. ಐ ಥಿಂಕ್ ಇವೆಂಟ್ ಮಾಡೋದು ಇಟ್ಸ್ ಲೈಕ್ ರಿಯಲಿ ವೆರಿ ತುಂಬಾ ಹೆಕ್ಟಿಕ್. ಅದ್ರ ಜೊತೆಗೆ ನಂಗೆ ತುಂಬಾ ಐ ಕ್ಯಾನ್ ಸೋ ರಿಲೇಟ್ ಟು ವಾಟ್ ಯು ಆರ್ ಸೇಯಿಂಗ್. ನಾನು ಮಾಡಿದೀನಿ ಎಲ್ಲ ಕೆಲಸ, ಖುಷಿ ಆಗತ್ತೆ. ಬಟ್ ಸಣ್ಣ ಪುಟ್ಟ ಖುಷಿಗಳಿರತ್ತಲ್ಲ, ಅದು ದುಡ್ಡಿಲ್ದೆ ಇರ್ಬೋದು, ಬಟ್ ಆ ಖುಷಿ ವೆನ್ ಯು ಗೆಟ್ ಹ್ಯಾಪಿನೆಸ್, ಇಟ್ಸ್ ರಿಯಲಿ ನೈಸ್. ಥಿಂಗ್ಸ್ ದಟ್ ಯು ಆಲ್ವೇಸ್ ಟೇಕ್ ಬ್ಯಾಕ್ ಆಸ್ ಮೆಮರೀಸ್ ಅಲ್ವಾ? ಡೆಫಿನೆಟ್ಲಿ. ಸೊ ನಾನು ಹೇಳ್ದಂಗೆ ಫುಲ್ ಡೇ ಪ್ಯಾಕ್ಡ್ ಆಗಿರುತ್ತೆ. ಇದಕ್ಕೆ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ. ಎಸ್ಪೆಷಲಿ ಹಸ್ಬೆಂಡ್ ಈಸ್ ಲೈಕ್, ನೀನ್ ಏನ್ ಬೇಕಾನ ಮಾಡು, ನಾನು ಐ ಆಮ್ ಆಲ್ವೇಸ್ ದೇರ್. ಅಕಸ್ಮಾತ್ ಎಲ್ಲ ಲೇಟ್ ಆದ್ರೆ ಬಂದು ಡ್ರಾಪ್ ಮಾಡ್ತಾರೆ. ಆಮೇಲೆ ಇವೆಂಟ್ ಏನಾದ್ರು ಇದ್ರೆ, ಹೌದು, ಇವೆಂಟ್ ಏನಾದ್ರು ಇದ್ರೆ ಲೈಕ್ ಅವ್ರಿಲ್ಲ ಅಂದ್ರೆ ಇವಾಗ ಬರೀ ಹುಡುಗಿರಿಗೆ ಇವಾಗ ಲೇಟ್ ನೈಟ್ ಎಲ್ಲ ಇರುತ್ತೆ, ಎಲ್ಲ ಪ್ರೊಡಕ್ಷನ್ ಎಲ್ಲ ಪ್ಯಾಕಪ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಿ ಇಸ್ ಆಲ್ವೇಸ್ ದೇರ್. ಹೌ ಸ್ವೀಟ್. ಅವರ ಸಪೋರ್ಟ್ ಇಂದ ಐ ಥಿಂಕ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ಒಳ್ಳೇದಾಗ್ಲಿ. ಸೊ ನಮ್ಮ ಬ್ರೇಕ್ಫಾಸ್ಟ್ ಡಿಶ್ ಓಟ್ಸ್ ಉಪಯೋಗಿಸಿ ಚೈತ್ರಾಸ್ ಚಿಲ್ಲಾ ರೆಡಿ ಆಗಿದೆ. ಸೊ ಇದನ್ನ ಹೇಗ್ ಮಾಡೋದು ಕ್ವಿಕ್ ಆಗಿ ನೀವು ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಓಟ್ಸ್ ಚಿಲ್ಲಾ ಮಾಡುವ ವಿಧಾನ: ಒಂದು ಮಿಕ್ಸಿಂಗ್ ಬೌಲ್ಗೆ ಓಟ್ಸ್ ಪುಡಿ, ಚಿರೋಟಿ ರವೆ ಹಾಕಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ. ನಂತರ ಈರುಳ್ಳಿ, ಟೊಮ್ಯಾಟೊ, ಅರಿಶಿನ ಪುಡಿ, ಉಪ್ಪು, ಶುಂಠಿ, ಜೀರಿಗೆ, ಹಸಿ ಮೆಣಸಿನಕಾಯಿ, ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಿಕೊಂಡು ಬಿಸಿಗಿಟ್ಟ ತವದ ಮೇಲೆ ತುಪ್ಪದೊಂದಿಗೆ ದೋಸೆ ತರ ಹಾಕಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿದರೆ ರುಚಿಯಾದ ಓಟ್ಸ್ ಚಿಲ್ಲಾ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಆಕ್ಚುಲಿ ಇದು ಚಟ್ನಿ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಚಟ್ನಿ ಏನ್ ಬೇಡ, ಬಿಕಾಸ್ ಇದ್ರಲ್ಲೇ ಎಲ್ಲ ಮಸಾಲ ಇರೋದ್ರಿಂದ. ಸೊ ನಿಮಗೆ ಕ್ಯೂಮೆನ್ದು ಮತ್ತೆ ಚಿಲ್ಲೀಸ್ದು ಆ ಫ್ಲೇವರ್ ಬರುತ್ತೆ. ಸೊ ಆರಾಮಾಗಿ ತಿನ್ಬೋದು. ಬ್ರೇಕ್ಫಾಸ್ಟ್ಗೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಚೈತ್ರಾಸ್ ಚಿಲ್ಲಾ ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಕಮ್ ಆನ್, ಚಿಯರ್ಸ್. ನೀವು ಟೇಸ್ಟ್ ಮಾಡಿ. ನೋಡೋದಕ್ಕೆ ಕ್ರಿಕೆಟ್ ಆಗಿ ಆಮ್ಲೆಟ್ ತರ ಇದ್ರು, ಟೇಸ್ಟ್ ಮಾಡೋದಕ್ಕೆ ಹೆಂಗಿದೆ? ಆಮ್ಲೆಟ್ ಅಲ್ಲ, ಇದು ಓಟ್ಸ್ ಚಿಲ್ಲಾ. ಎಸ್. ಸೊ ಇದೇ ತರ ನಿಮ್ಮ ಮನೆಯಲ್ಲಿ ಮಾಡ್ಕೊಂತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಓಕೆ. ಅಂಡ್ ಇದು ತರಕಾರಿ ಸ್ವಲ್ಪ ಕ್ರಂಚಿ ಆಗಿದೆ ಅಲ್ವಾ? ತಟ್ಟಂತ ತಿನ್ನಿ, ಫಿಟ್ ಆಗಿರಿ ಅಲ್ವಾ? ನೋಡಿ, ಒಂದು ಟ್ಯಾಗ್ ಲೈನ್ ಕೊಟ್ರು ನಮ್ ಕಿಚನ್ ದರ್ಬಾರ್ಗೆ. ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಚೈತ್ರಾಸ್ ಚಿಲ್ಲಾನ ನೀವು ಟ್ರೈ ಮಾಡಿ, ಅವಾಗಲೇ ಹೇಳಿದಾಗೆ ತಟ್ಟಂತ ಮಾಡಿ, ಫಿಟ್ ಆಗಿರಿ. ನಮಸ್ಕಾರ. ಸ್ವೀಟ್, ಥ್ಯಾಂಕ್ ಯು, ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಖತ್ತಾಗಿರುವಂತಹ ಚೈತ್ರಾಸ್ ಚಿಲ್ಲಾ ಮಾಡೋದನ್ನ ಕಲ್ತ್ಕೊಂಡ್ವಿ. ಸದ್ಯಕ್ಕೆ ಇದನ್ನ ನಮ್ಮ ಟೀಮ್ ಅವ್ರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದ್ ಬ್ರೇಕ್ ತಗೊಂಡು ವಾಪಸ್ ಬಂದು ನಮ್ಮ ಪಂಟ್ರನ್ನ ಕರ್ಕೊಂಡು ಬರ್ತೀನಿ. ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಗಿಫ್ಟಿಂಗ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಸದ್ಯಕ್ಕೆ ಟೈಮ್ ಆಗಿದೆ ನಮ್ಮ ಪಂಟ್ರ ಪಾಕದಲ್ಲಿ ನಮ್ಮ ಪಂಟ್ರನ್ನ ವೆಲ್ಕಮ್ ಮಾಡೋದಕ್ಕೆ. ಯಾಕಂದ್ರೆ ರುಚಿಯಾದ ಇಂಗ್ರೀಡಿಯೆಂಟ್ಸ್ ಅವ್ರಿಗೋಸ್ಕರ ವೈಟಿಂಗ್. ಸದ್ಯಕ್ಕೆ ಬಂದ್ ಮಾಡ್ಕೊಳ್ಳೋಣ ನಮ್ಮ ಪಂಟ್ರ ಪಾಕದ ಪಂಟ್ರು ಮೇಘ. ವೆಲ್ಕಮ್. ಥ್ಯಾಂಕ್ ಯು. ನಾನು ನಿಮ್ಗೆ ಹೇಳ್ದೆ ಅಲ್ವಾ ಅವಾಗ್ಲೇ,
ನೀವ್ ಯಾರನ್ನ ಜ್ಞಾಪಿಸ್ತೀರಾ ಅಂತ ನನ್ನ ಫ್ರೆಂಡ್ ಹಂಸಾನ. ಹೌದು, ಸೇಮ್ ಮಾತಾಡ್ಸಿದೆ ನಾನು ಇವ್ರ ಜೊತೆಗೆ ಫೋನ್ ನಲ್ಲಿ. ಅವ್ರ ವಾಯ್ಸು ಇವ್ರ ವಾಯ್ಸು ಸೇಮ್, ಅವ್ರು ಮಾತಾಡೋದು ಇವ್ರು ಮಾತಾಡೋದು ಸೇಮ್. ನನಗೆ ಕಣ್ ಮುಚ್ಕೊಂಡು ನಾನು ಏನಾದ್ರು ಇವ್ರ ಮಾತು ಕೇಳಿದ್ರೆ ನನ್ನ ಫ್ರೆಂಡ್ ಹಂಸಾನೇ ಮಾತಾಡ್ತಾ ಇದ್ದಾಳೆ ಅಂತ ಅನ್ಸ್ಬೇಕು, ಹಂಗೆ ಅಲ್ವಾ? ಅದಕ್ಕೆ ನಾಪ್ಸೋಣ ಅಂತ ಪಕ್ಕದಲ್ಲೇ ಇದೀನಿ ಇವಾಗ. ವಾಹ್, ಕ್ಯಾ ಬಾತ್ ಹೈ. ಅವ್ರಿಗೆ ಗೊತ್ತು ನಾನು ತುಂಬಾ ದೊಡ್ಡ ಫುಡಿ ಅಂತ. ಅವ್ರ ಮಮ್ಮಿನೂ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಸೊ ಇವತ್ತು ನನಗೋಸ್ಕರ ನೀವೇನ್ ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಾನು ನಮ್ಮ ದೇಶದಿಂದ ಬಿಟ್ಟು ಹೊರಗಡೆ ಹೋಗಿ ಥೈಲ್ಯಾಂಡ್ ಇಂದ ಒಂದು ಡೆಲಿಕಸಿ ತಂದಿದ್ದೀನಿ. ವಾಹ್, ಐ ಲವ್ ಥಾಯ್. ರಿಯಲಿ? ಯಸ್, ಐ ಲವ್ ಥಾಯ್ ಫುಡ್. ಇವತ್ತು ನಾನು ಥಾಯ್ ಗಾರ್ಲಿಕ್ ಬೇಬಿಕಾರ್ನ್ ಟೋಫು ಮಾಡ್ತಾ ಇದ್ದೀನಿ. ಥಾಯ್ ಗಾರ್ಲಿಕ್ ಬೇಬಿಕಾರ್ನ್ ಟೋಫು. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು, ಬನ್ನಿ ನೋಡೋಣ. ಥಾಯ್ ಗಾರ್ಲಿಕ್ ಬೇಬಿಕಾರ್ನ್ ಟೋಫು ಬೇಕಾಗುವ ಪದಾರ್ಥಗಳು: ಬೇಬಿಕಾರ್ನ್ ಟೋಫು, ಉಪ್ಪು, ಎಣ್ಣೆ, ಬಿಳಿ ಎಳ್ಳು, ಶುಂಠಿ, ಸ್ಪೈಸಿ ಗಾರ್ಲಿಕ್ ಮಸಾಲ, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಸೋಯಾ ಸಾಸ್, ಮೆಣಸಿನ ಪುಡಿ ಮತ್ತು ಈರುಳ್ಳಿ. ಸೊ ನೋಡಿದ್ರಲ್ಲ, ಥಾಯ್ ಬೇಬಿಕಾರ್ನ್ ಚಿಲ್ಲಿ ಥಾಯ್, ಎಸ್, ಥಾಯ್ ಚಿಲ್ಲಿ ಬೇಬಿಕಾರ್ನ್ ಟೋಫು. ಓಕೆ, ಇದಂತೂ ಇಂಗ್ರೀಡಿಯೆಂಟ್ಸ್ ನೋಡಿದ್ದಾಯ್ತು. ಸ್ವಲ್ಪ ಜಾಸ್ತಿ ಅನ್ನಿಸ್ತಾ? ಏನು ಟೆನ್ಷನ್ ಮಾಡ್ಕೋಬೇಡಿ, ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಅಲ್ವಾ? ಹೌದು. ಸೊ ಆಯಿಲ್ ಫ್ರೈ ಮಾಡಕ್ಕ? ಅಲ್ಲ, ಇದು ನಾನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ. ಇದಕ್ಕೆ ಆಕ್ಚುಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಸೊ ಇದು ಈವ್ನಿಂಗ್ ಸ್ನ್ಯಾಕ್ ಅಲ್ವಾ? ಹೌದು, ಇಟ್ಸ್ ಅನ್ ಅಪಟೈಸರ್ ಬೇಸಿಕ್ಲಿ. ಓಕೆ, ನೀವು ಸ್ಟಾರ್ಟರ್ ಆಗಿ ಯೂಸ್ ಮಾಡ್ಬೋದು. ಹಾ. ಸೊ ಎಣ್ಣೆ ಕಾಯ್ತಿದ್ದ ಹಾಗೆ ನಾವು ಇದನ್ನೆಲ್ಲ ಒಂದೊಂದಾಗಿ ಹಾಕೊಳ್ಳೋಕೆ ಶುರು ಮಾಡೋಣ. ಫ್ರೈ ಮಾಡ್ಬೇಕು. ಫ್ರೈ ಮಾಡ್ಕೋಬೇಕು. ಅಲ್ಲ, ನೀವು ಅದು ಆ ಸ್ಪೈಸಸ್ಗೆ ಬ್ಯಾಡ್ಗೆ ಮೆಣಸಿನಕಾಯಿ ಯೂಸ್ ಮಾಡಿದ್ದೀರಾ, ಇಲ್ಲಿ ಹಸಿ ಮೆಣಸಿನಕಾಯಿ ಯೂಸ್ ಮಾಡಿದ್ದೀರಾ. ಅಂಡ್ ಗಾರ್ಲಿಕ್ ಒಂದು ಘಾಟ್ ಕೊಡುತ್ತೆ, ಹಸಿ ಶುಂಠಿನೂ ಘಾಟ್ ಕೊಡುತ್ತೆ. ಹೆಸರೇ ಸ್ಪೈಸಿ ಅಲ್ವಾ ಇದು? ಸೊ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಹಾಟ್. ಸ್ವಲ್ಪ ನ್ಯೂಟ್ರಲೈಸ್ ಮಾಡ್ಬೇಕಾ ಅಂತ. ಅಂದ್ರೆ ನಾನು ತುಂಬಾ ಕಮ್ಮಿ ಪ್ರಮಾಣದಲ್ಲೇ ಹಾಕೊಂಡಿದ್ದೀನಿ ನಾನು. ಇದನ್ನು ಅಷ್ಟೇ, ಇವಾಗ ನಾನು ಒಂದು 6 ಎಸಳಷ್ಟು ಗಾರ್ಲಿಕ್ ತಗೊಂಡಿದ್ರೆ 1 ಇಂಚ್ ಅಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದೇ ಒಂದು ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಓಕೆ 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 ಓಕೆ, ಬಿಕಾಸ್ ಇಲ್ಲ ಡಿಸೀಡ್ ಮಾಡ್ಕೋಬಹುದು ನೀವು. ನಿಮ್ಗೆ ತುಂಬಾ ಖಾರ ಬೇಡ ಅಂತಂದ್ರೆ ಡಿಸೀಡ್ ಮಾಡ್ಕೊಂಡು ಬರೀ ಅಪ್ಪರ್ ಲೇಯರ್ ಮಾತ್ರ ನೀವು ಹಾಕೋಬಹುದು. ಅವಾಗ ನೀವು ಗ್ರೀನ್ ಚಿಲ್ಲಿ ಹಾಕೊಂಡ್ರು ಅಷ್ಟೊಂದೇನು ಅನ್ಸಲ್ಲ. ಜೊತೆಗೆ ಟೊಮ್ಯಾಟೊ ಕೆಚಪ್ ಇದೆಯಲ್ಲ, ಸೊ ಅದು ಸ್ವೀಟ್ ಎಸೆನ್ಸ್ ತಾನಾಗೆ ಬಂದ್ಬಿಡ. ಸ್ವಲ್ಪ ನ್ಯೂಟ್ರಲೈಸ್ ಮಾಡಿ ಆಯ್ತಲ್ಲ. ಸೊ ಮೊದಲಿಗೆ ನಾವು ಈರುಳ್ಳಿ ಮಧ್ಯಾಹ್ನ ಕರೆಕ್ಟಾಗಿ ಊಟದ ಟೈಮ್ಗೆ ಈ ತರ ಮಾಡ್ಕೊಟ್ಬಿಟ್ರೆ ಯಾರು ಬೇಡ ಅಂತಾರೆ ಅಲ್ವಾ? ಇದೆಲ್ಲ ಘಮ ಅನ್ನೋಷ್ಟೊತ್ತಿಗೆನೆ ಹೊಟ್ಟೆ ಹಸಿವಿಲ್ಲದೆ ಇದ್ರು ಆಟೋಮೆಟಿಕ್ ಹೊಟ್ಟೆ ಹಸಿವಾಗೋಗ್ಬಿಡತ್ತಲ್ವಾ? ಅಪಟೈಸರ್ ಅಲ್ವಾ? ಸೊ ಹೊಟ್ಟೆ ಹಸಿಲೇಬೇಕು. ಅಪಟೈಸರ್ ಆಕ್ಚುಲಿ ಮುಂದೆ ಬರ್ತಾ ಇರೋ ಭೋಜನಕ್ಕೆ ಒಂದು ಲೇಯರ್ ಫೌಂಡೇಶನ್ ತರ ರೆಡಿ ಮಾಡೋದು. ಸೊ ಇದೊಂದು ಚೂರು ತುಂಬಾ ಇದೇನು ನಾವು ಬೇರೆ ಡಿಶಸ್ ಮಾಡ್ತಾರ ಕೆಂಪಗೆಲ್ಲ ಮಾಡ್ಕೋಬೇಕಾಗಿಲ್ಲ. ಇದು ಸ್ವಲ್ಪ ಕ್ರಿಸ್ಪಿ ನೇಚರ್ ಇದ್ರೇನೆ ಚಂದ. ಹೌದಾ? ಆನಿಯನ್ ಆಗ್ಲಿ ಕ್ಯಾಪ್ಸಿಕಮ್ ಆಗ್ಲಿ ಸ್ವಲ್ಪ ಕ್ರಿಸ್ಪ್ ಇರಬೇಕು, ಅವಾಗ್ಲೇ ಚಂದ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ಓಕೆ, ಸ್ವಲ್ಪ ಶುಂಠಿ ಅದೊಂದು ಚೂರು ಮಾಡಿ. ಶುಂಠಿದೊಂದು ಘಮ ಹಸಿ ಹೋಗೋ ತನಕ. ನಾನು ಇದಕ್ಕೆ ಏನು ಬೆಳ್ಳುಳ್ಳಿ ಹಾಕೋತಾ ಇಲ್ಲ, ಯಾಕಂದ್ರೆ ನಾನು ಆಗ್ಲೇ ಇದೆಯಲ್ಲ, ಸೊ ಅದಕ್ಕೆ ಎಕ್ಸ್ಟ್ರಾ ಏನು ಹಾಕೋತಾ ಇಲ್ಲ. ಸ್ವಲ್ಪ ಕ್ಯಾಪ್ಸಿಕಮ್. ನೀವು ಇದಕ್ಕೆ ಕಲರ್ಸ್ ಹಾಕೋಬಹುದು, ಡ್ರೈ ಕಲರ್. ಐ ವಾಸ್ ಅಬೌಟ್ ಟು ಸೇ ದಟ್ ಆಕ್ಚುಲಿ. ನಾನು ಇಂಥ ಕ್ವೆಶ್ಚನ್ಸ್ ಎಲ್ಲ ಕೇಳ್ತೀನಿ. ಆಕ್ಚುಲಿ ಕಲರ್ಸ್ ಜಾಸ್ತಿ ವೆಜಿಟೇಬಲ್ಸ್, ಕಲರ್ಫುಲ್ ವೆಜಿಟೇಬಲ್ಸ್ ತಿಂದಷ್ಟು ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕಲರ್ಸ್ ಅಂದ್ರೆ ಕ್ಯಾಪ್ಸಿಕಮ್, ಈಚ್ ಕಲರ್ ಹ್ಯಾಸ್ ಅ ಡಿಫರೆಂಟ್ ಫ್ಲೇವರ್. ಹೌದು, ಈ ಗ್ರೀನ್ ಕ್ಯಾಪ್ಸಿಕಮ್ ಇದ್ದಂಗೆ ರೆಡ್ ಎಲ್ಲ ಎಲ್ಲೋ ಎಲ್ಲ. ಹೌದು, ನಮ್ಮಮ್ಮ ರೆಡ್ ಅಂಡ್ ಯೆಲ್ಲೋ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮಂಗೂ ನನಗೂ ಕ್ಯಾಪ್ಸಿಕಮ್ ತುಂಬಾ ಇಷ್ಟ. ಕ್ಯಾಪ್ಸಿಕಮ್ ಸ್ಯಾಲೆಡ್ ಮಾಡ್ತೀನಿ ನಾನು. ವಾವ್, ಆಕ್ಚುಲಿ ಪಿತ್ತ ಅಂತಾರೆ, ಬಟ್ ತಿನ್ಬೇಕು ಆಗಾಗ ಕ್ಯಾಪ್ಸಿಕಮ್ ನ, ತುಂಬಾ ಒಳ್ಳೇದು. ಮಂಡಿ ನೋವಿಗೆ ಲೆವೆಲ್ ತಿನ್ಬೇಕು. ಎಕ್ಸಾಕ್ಟ್ಲಿ, ಮಂಡಿ ನೋವು ತುಂಬಾ ಒಳ್ಳೇದು ಅಂತಾರ ಕ್ಯಾಪ್ಸಿಕಮ್. ಹೌದಾ? ನೀವು ಅದೇ ನಾರ್ತ್ ಕರ್ನಾಟಕ ಕಡೆಗೆ ಹೋಗಿ ಪುಟ್ಟದು ಇಷ್ಟಿಷ್ಟೇ ಸಿಗುತ್ತೆ. ಅದ್ರಲ್ಲಿ ಎಣ್ಗಾಯಿ ಮಾಡ್ತಾರ ಅಲ್ವಾ? ಕ್ಯಾಪ್ಸಿಕಮ್ ಎಣ್ಗಾಯಿ ಬಜ್ಜಿ ಅಂತಾರ ಅದನ್ನ. ಈಗ ಮೆಣಸಿನಕಾಯಿ ಹಾಕೊಳ್ಳೋಣ. ಗ್ರೀನ್ ಚಿಲ್ಲಿ ನಾನು 3 ಹಾಕಿದ್ದೀನಿ. ಯಾಕೆ? ಖಾರ ಆದ್ರೆ ಅಂತ. ಆಮೇಲೆ ಇವಾಗ ಇದಕ್ಕೆ ಎಲ್ಲ ಸಾಸ್ಗಳನ್ನ ಹಾಕೊಳ್ಳೋಣ. ಓಕೆ ಓಕೆ, ಫಸ್ಟ್ಲಿ ಸೋಯಾ ಸಾಸ್. ಇದೊಂಥರ ಪಂಜೆಂಟ್ ಸ್ಮೆಲ್ ಬರುತ್ತೆ. ಅಂಡ್ ಇದೊಂದು ಹುಳಿ ಜೊತೆಗೆ ಒಂಥರ ಉಪ್ಪಿನ ಅಂಶನೂ ಇರುತ್ತೆ. ಹೌದು. ಸೊ ಉಪ್ಪು ಹಾಕುವಾಗ ಉಪ್ಪು ಜಾಸ್ತಿ ಆಗ್ಬೋದು, ಕೇರ್ಫುಲ್ ಆಗಿರ್ಬೇಕು. ಬಿಕಾಸ್ ಸೋಯಾ ಆಸ್ ಇಟ್ ಇಸ್ ಹ್ಯಾಸ್ ಅ ಲಿಟಲ್ ಸಾಲ್ಟ್ ಇನ್ ಇಟ್. ಮತ್ತೆ ಇದು ಚಿಲ್ಲಿ ಸಾಸ್. ಟೊಮ್ಯಾಟೊ ಕೆಚಪ್ ಫುಲ್ ಹಾಕೋತೀನಿ. ಈ ತರ ಎಲ್ಲ ಮಾಡ್ತಾ ಇರ್ತೀರಾ ನಿಮ್ಮ ಮನೇಲಿ? ನನಗೆ ತುಂಬಾ ಇಷ್ಟ ಇದು. ನನಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಹೌದಾ?
ನನ್ನ ಮಗನೂ ತಿಂತಾನೆ ಆಕ್ಚುಲಿ. ಈಗ ಒಂಚೂರು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಅದು ನೋಡ್ಕೊಂಡು ಹಾಗೆ ನೀನು ಅದನ್ನು ಖಾರ ಆಗ್ಬಿಡಬಾರ್ದು ಅಬ್ಬಾ ಅಂತ. ನನ್ನ ಹಸ್ಬೆಂಡ್ ಮೊನ್ನೆ ಹೇಳ್ತಾ ಇದ್ರು ಅದು ಯಾವುದೋ ಒಂದು ವರ್ಲ್ಡ್ ಸ್ಪೈಸಿಯಸ್ಟ್ ಚಿಪ್ಸ್ ಬಂದಿದೆಯಂತೆ. ಅದು ಯಾವುದೋ ಒಂದು ಗೊತ್ತಿಲ್ಲ. ಎಷ್ಟು ತಿಂದಿರ್ಬೋದು ಅವರು, ಉಗ್ರು, ಈ ಉಗ್ರಷ್ಟು ಅಷ್ಟು ತಿಂತಿದ್ದು. ಫುಲ್ಲು ಖಾರ 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 ಅಂತ ಒದ್ದಾಡ ಹೋಗ್ಬಿಟ್ರಂತೆ. ನೋಡಿ ಹಿಂಗೆ ಏನೇನು ಬರುತ್ತೆ. ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಗಾರ್ಲಿಕ್ ಸ್ಪೈಸಿ ಮಸಾಲ ಹಾಕೋತೀನಿ ಈಗ ನಾನು. ಹಾಕಿ ಹಾಕಿ ಇದನ್ನು ಹಾಕ್ಬೋದಾ? ಅದೇ ನೀವು ನೋಡ್ಕೊಂಡು ಹಾಕೊಳ್ಳೋಣ. ನಾನು ಒಂದು ಬೌಲ್ ಅಷ್ಟು ಮಾಡ್ತಿದ್ದೀನಲ್ಲ, ಸೊ ಒಂದು ಅರ್ಧ ಸಾಕಾಗುತ್ತೆ. ಈಗ ಇನ್ನೊಂದು ಘಮ ಈ ಕುಕ್ಕಿಂಗ್ ಅಲ್ಲಿ ಇನ್ನೋವೇಷನ್ಸ್ ಬ್ರಿಂಗ್ಸ್ ಇನ್ ಅ ಲಾಟ್ ಆಫ್ ಟೇಸ್ಟ್ ಅಲ್ವಾ ಆಕ್ಚುಲಿ. ಮತ್ತೆ ದಿನ ದಿನ ಅದೇ ತಿಂದು ಬೇಜಾರಾಗಿರತ್ತಲ್ವಾ ನಮಗೂನು. ಸೊ ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂತ ನಮಗೂ ಅನ್ಸುತ್ತೆ ಅವಾಗ. ನೋಡಿ, ಬಟ್ ನಮ್ಮ ಇಂಡಿಯನ್ ಕುಕ್ಕಿಂಗ್ ಅಲ್ಲಿ ಎಷ್ಟು ಹಬ್ಬಗಳಿದೆ, ಆಮೇಲೆ ಎಷ್ಟು ಯುನೋ ಡಿಫ್ರೆಂಟ್ ಡೇಸ್ ಬರುತ್ತೆ. ಹೌದು. ಸೊ ಆ್ಯಂಡ್ ಎಷ್ಟು ಸೀಸನ್ಗಳಲ್ಲಿ ಒಂದೊಂದು ಥರ ತರಕಾರಿಗಳು ಬರುತ್ತೆ, ವಿಚ್ ಆರ್ ಆಲ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್. ಎಕ್ಸಾಕ್ಟ್ಲಿ. ಉಪ್ಪು ಹಾಕಿದ್ದೀನಿ. ನಾನು ಜಾಸ್ತಿ ಹಾಕಿಲ್ಲ, ಯಾಕಂದ್ರೆ ಇದಕ್ಕೂ ನಾನು ಉಪ್ಪು ಮುಂಚೆನೆ ಹಾಕಿದ್ದೀನಲ್ಲ, ಸೊ ಹಾಗಾಗಿ. ಈಗ ನಾವು ಮಾಡ್ಕೊಂಡಿರುವಂತಹ ಕ್ರಿಸ್ಪಿ ಬೇಬಿಕಾರ್ನ್ ಮತ್ತೆ ಟೋಫು ಹಾಕ್ತಾ ಇದ್ದೀನಿ. ಒಂಚೂರು ನೀರು. ಯಾಕೆ ನೀರು? ಅದು ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಚೂರೇ ಚೂರು. ಸಾಕು. ನೀವು ಯಾಕೆ ಒಂದು ಹೋಟೆಲ್ ಇಡಬಾರ್ದು? ನೋಡೋಣ ಫ್ಯೂಚರಲ್ಲಿ ಆ ಥರನೂ ಏನಾದರೂ ಒಂದಿದೆ ಹಣೆ ಬರೋ, ಅದನ್ನು ಇಟ್ಬಿಡೋಣ. ನಾನು ಬರ್ತೀನಿ ಟೇಸ್ಟ್ ನೋಡೋಕ್ಕೆಲ್ಲ. ಶೋರ್. ಟೇಸ್ಟ್ ನೋಡೋಕ್ಕೆಲ್ಲ ಯು ಶುಡ್ ಬಿ ಲೈಕ್ ದ ಅಂಬಾಸಿಡರ್ ಅನ್ಸುತ್ತೆ. ಅಬ್ಬಾ ನೋಡಿ, ಇವಾಗ ಒಂದು ಕ್ಯಾಮ್ರಾ ಫಿಟ್ ಆಗ್ತೀನಿ, ಆಮೇಲೆ ಪೂರ್ತಿ ಇದಿಷ್ಟು ನಾನು ಹೇಳ್ತೀನಿ. ಆ ಥರ ತಿಂದರೆ ಸೊ ಇಡೀ ನಮ್ಮ ಸ್ಟುಡಿಯೋ ಎಲ್ಲ ಘಮ ಅನ್ನಿಸ್ಬಿಟ್ರಿ ನೀವು. ಈಗ ನಾನು ರೋಸ್ಟ್ ಮಾಡ್ಕೊಂಡಿರುವಂಥ ಬಿಳಿ ಎಳ್ಳು ಒಂಚೂರು ಹಾಕೋತೀನಿ. ಇದಕ್ಕೆ ಹೈಲೈಟ್ ಇದು. ಇದಕ್ಕೆ ಬೇಕಿದ್ರೆ ನೀವು ಸ್ಪ್ರಿಂಗ್ ಆನಿಯನ್ಸು ಹಾಕೋಬಹುದು. ಈಗ ಆಫ್ ಮಾಡ್ಬಿಡೋಣ. ಒಂದು ಸರ್ವಿಂಗ್ ಪ್ಲೇಟ್. That was pretty fast. ಅಂತಾರೆ. ಸೊ ಇವಾಗ ನೀವು ಇದರಲ್ಲಿ ಬೇಬಿಕಾರ್ನ್ ಅಂಡ್ ಟೋಫು ತಗೊಂಡಿದ್ದೀರಾ? ಹೌದು. ಇದೇ ಜಾಗದಲ್ಲಿ ಗೋಬಿ ಮಾಡ್ಬೋದಾ? ಗೋಬಿಗೆ ಅದು ಸ್ಪೈಸಸ್ ಸೂಟ್ ಆಗುತ್ತೋ ಏನೋ ಅಷ್ಟು ಸರಿ ಹೋಗಲ್ಲ ಅನ್ಸುತ್ತೆ. ಬೇಕಾದ್ರೆ ಆಲೂ ಟ್ರೈ ಮಾಡಬಹುದು. ಓಕೆ, ಸ್ಮಾಲ್ ಬೇಬಿ ಆಲೂಸ್. ಮತ್ತೆ ಟೋಫು ಸಿಗ್ಲಿಲ್ಲ ಅಂತ ಆದ್ರೆ ಪನ್ನೀರ್ ಟ್ರೈ ಮಾಡಬಹುದು. ಓಕೆ, ಸೊ ಅನದರ್ ವೇರಿಯೇಷನ್ ಆಫ್ ದಟ್. ಸೊ ಬಿಸಿ ಬಿಸಿ ಆಗಿರುವಂತಹ ಥಾಯ್ ಗಾರ್ಲಿಕ್ ಬೇಬಿಕಾರ್ನ್ ಟೋಫು ರೆಡಿ ಇದೆ. ಸ್ಪೈಸಿ ಬೇರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಮಾತಾಡ್ಕೊಂಡು ಒಂದು ಡೆಲಿಕಸಿನೇ ರೆಡಿ ಮಾಡ್ಬಿಟ್ರು ನಮ್ಮ ಪಂಟ್ರು. ಹೇಗ್ ಮಾಡಿದ್ರು ಇದನ್ನ ಕ್ವಿಕ್ ಆಗಿ ಒಂದು ರೀಕ್ಯಾಪ್ ಮಾಡ್ಕೊಂಡು ಬರ್ತೀರಾ? ಥಾಯ್ ಗಾರ್ಲಿಕ್ ಬೇಬಿಕಾರ್ನ್ ಟೋಫು ಮಾಡುವ ವಿಧಾನ: ಒಂದು ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಶುಂಠಿ, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ ಹಾಕಿ ಮಿಕ್ಸಿ ಮಾಡಿ ಫ್ರೈ ಮಾಡಿ. ನಂತರ ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಮೆಣಸಿನ ಪುಡಿ, ಸ್ಪೈಸಿ ಗಾರ್ಲಿಕ್ ಮಸಾಲ, ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ. ಕೊನೆಯಲ್ಲಿ ಮೊದಲೇ ಸಿದ್ಧಪಡಿಸಿದ ಬೇಬಿಕಾರ್ನ್ ಟೋಫು, ಸ್ವಲ್ಪ ನೀರು, ಹುರಿದ ಬಿಳಿ ಎಳ್ಳನ್ನು ಸೇರಿಸಿ ಫ್ರೈ ಮಾಡಿದರೆ ರುಚಿಯಾದ ಥಾಯ್ ಗಾರ್ಲಿಕ್ ಬೇಬಿಕಾರ್ನ್ ಟೋಫು ಸವಿಯಲು ಸಿದ್ಧ. ಮೇಘಾ, ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಎಸ್. ಡಿಗನ್ ಅಲ್ವಾ? ಯಾವ್ದಾದ್ರು ತಗೊಳ್ಳಿ. ಟೋಫು ಇಷ್ಟ. ನನಗೆ ಬೇಬಿಕಾರ್ನ್ ಇಷ್ಟ. ಚಿಯರ್ಸ್. ಯಮ್ಮಿ. ಎಲ್ಲ ಪರ್ಫೆಕ್ಟ್ ಆಗಿದೆ. ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆನಾದ್ರು ಹೆಚ್ಚು ಕಮ್ಮಿ ಆಗತ್ತೆ ಉಪ್ಪು ಅಂತ ಅನ್ಕೊಂಡೆ. ಇಟ್ಸ್ ಟು ಗುಡ್ ಅಂಡ್ ಸ್ಪೈಸ್ ಅಷ್ಟು ಜಾಸ್ತಿ ಇಲ್ಲ. ಪರ್ಫೆಕ್ಟ್ ಅಲ್ವಾ? ಸೂಪರ್ ಆಗಿದೆ. ನಿಮ್ಮ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ. ಮಕ್ಳಿಗೆ ಸಕ್ಕದ ಇಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಆಟಾಡ್ಕೊಂಡು ಬಂದಿರ್ತಾರೆ, ಏನಾದ್ರು ಬೇಕು ತಿನ್ನೋದಕ್ಕೆ, ಅರ್ಜೆಂಟ್ ಏನಾದ್ರು ಬೇಕು ಹಶ್ವು ಅಂತಾರಲ್ಲ, ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಇವತ್ತು ಸಾಯಂಕಾಲನೇ ನೀವು ಮನೇಲಿ ಮಾಡ್ಬೋದು. ಮಾಡ್ತೀರಾ? ನಾನು ಬರ್ಲಾ? ಮೇಘಾ, ಥ್ಯಾಂಕ್ ಯು ಸೋ ಮಚ್ ಇದನ್ನ ಮಾಡೋದನ್ನ ಹೇಳ್ಕೊಡೋದಕ್ಕೆ. ಮತ್ತೆ ಸಿಗೋಣ. ಬಾಯ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೂಪರ್ ಆಗಿರೋಂಥ ಡೆಲಿಕಸಿ ಕಲ್ತ್ಕೊಂಡಿದ್ದಾಯ್ತು. ಅದರಲ್ಲಿ ಬೇಬಿಕಾರ್ನು ಇತ್ತು, ಇನ್ನೊಂದು ಟೋಫುನು ಇತ್ತು, ಆ್ಯಂಡ್ ಸಖತ್ ಸ್ಪೈಸಸ್ಸು, ಮ್ಯಾಜಿಕ್ ಮಸಾಲಾಗಳೆಲ್ಲ ಇತ್ತು. ಎನಿವೆ ತಿಂದ್ಬಿಟ್ಟು ನಂಗೆ ಸಖತ್ ಖುಷಿ ಆಗಿದೆ. ಸದ್ಯಕ್ಕೆ ಒಂದು ಕ್ವಿಕ್ ಬ್ರೇಕ್ ತಗೊಳ್ತೀನಿ. ಒಂದು ಅದರ್ ಸೈಡ್ ಆಫ್ ದ ಬ್ರೇಕ್ ನಮ್ಮ ಗಲಿ ರುಚಿ ನಿಮಗೆ ಪರಿಚಯ ಮಾಡಿಸೋದಕ್ಕೆ ನಮ್ಮ ಅನಿಲ್ ಇರ್ತಾರೆ. ಸೊ ನೋಡ್ಕೊಂಡು ವಾಪಸ್ ಬನ್ನಿ, ಆಯ್ತಾ? ಕ್ವಿಕ್ ಬ್ರೇಕ್ ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್
ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ಹಲೋ ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್ನ ಗಲ್ಲಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಿಲ್ ಯಾದವ್. ಸಂಗೀತ ಕಲಿಯೋದಕ್ಕೆ ಶಾಲೆ ಇದೆ, ನಟನೆ ಕಲಿಯೋಕ್ಕೆ ಶಾಲೆ ಇದೆ, ಶಿಕ್ಷಣಕ್ಕೂ ಕೂಡ ಶಾಲೆ ಇದೆ. ಅದೇ ಊಟಕ್ಕೆ ಅದಕ್ಕೂ ಕೂಡ ಶಾಲೆ ಇದೆ. ನಿಮಗೆ ಗೊತ್ತಲ್ರೇ, ನಮ್ಮ ಸುವರ್ಣ ವಾಹಿನಿಯಲ್ಲಿ ಮುಂಚೆ ಬರ್ತಿದ್ದಂತಹ ಪಾಕಶಾಲೆ ಕಾರ್ಯಕ್ರಮ ಅದು ಪಾಕಶಾಲೆ. ಆದ್ರೆ ಇವತ್ತಿನ ನಮ್ಮ ಗಲ್ಲಿ ರುಚಿನಲ್ಲಿ ತೋರಿಸ್ತಾ ಇರುವಂತದ್ದು ಈ ಪಾಕಶಾಲಾ. ಅಲ್ಲಿಲ್ಲೇ ಇಲ್ಲಿಲ್ಲ. ಸೊ ಇವತ್ತಿನ ಗಲ್ಲಿ ರುಚಿಯ ಕಾರ್ಯಕ್ರಮ ನಡೆಸ್ತಾ ಇರುವಂತದ್ದು ನಾನು ಈ ಒಂದು ಪಾಕಶಾಲಾದಲ್ಲಿ. ವಾಸುದೇವ ಅಡುಗೆ ಸಂಸ್ಥೆಯ ಮತ್ತೊಂದು ಭಾಗ ಈ ಪಾಕಶಾಲಾ. ಸೊ ಒಳಗಡೆ ಹೋಗೋಣ. ತುಂಬಾ ಜನ ಹೇಳ್ತಿದ್ದಾರೆ ಕಡಿಮೆ ಬೆಲೆಗೆ ಅತ್ಯುತ್ತಮವಾದಂತಹ ರುಚಿ ಸಿಗುತ್ತೆ ಅಂತ ಹೇಳಿ. ಆಲ್ಮೋಸ್ಟ್ ಅಲ್ ನನಗೆ ಹೇಳಿದಂತಹ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಕಿಟ್ಟಿ ಪಾರ್ಟಿಗೆ ಸಖತ್ತಾಗಿ ಸೂಟ್ ಆಗುವಂತಹ ಏಕೈಕವಾದಂತಹ ಒಂದು ಹೋಟೆಲ್ ಅಂತ ಹೇಳಿದ್ದಾರೆ. ಸೊ ಒಳಗಡೆ ಹೋಗೋಣ. ಯಾವ ರೀತಿಯಾದಂತಹ ಅಡುಗೆಗಳು ಸಿಗುತ್ತೆ, ಅಲ್ಲಿ ಯಾವ ರೀತಿ ಅಡುಗೆ ಪ್ರಿಪೇರ್ ಮಾಡ್ತಾರೆ, ಯಾವ ರೀತಿಯೆಲ್ಲ ಐಟಮ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸಿಗುವಂತಹ ರುಚಿನ ಟೇಸ್ಟ್ ಮಾಡ್ಕೊಡ ತೋರಿಸ್ತೀನಿ. ಬನ್ನಿ. ಈ ಒಂದು ಪಾಕಶಾಲಾದಲ್ಲಿ ಲೇಡೀಸ್ ಬ್ಯಾಚ್ ಕಿಟಿ ಪಾರ್ಟಿ ಮಾಡ್ತಾರೆ, ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾರೆ. ಊಟ ಮಾಡೋಕ್ಕೂ ಮುಂಚೆ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ಅವರ ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಆ ಒಂದು ಖುಷಿ ಆಗಿರ್ಬೋದು ನೋಡಿದ್ರೆ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ಬನ್ನಿ ಮಾತಾಡ್ಸೋಣ. ಹಲೋ ನಮಸ್ತೆ, ಹೇಗಿದ್ದೀರಾ? ನೋಡಿ ಫುಲ್ ಜೋಶ್ ಅಲ್ಲಿ ಇದಾರೆ ಎಲ್ಲ ಲೇಡೀಸ್. ಒಂದ್ ದಿವಸ ಬೇಜಾರಾಗುತ್ತಲ್ವಾ, ದಿನ ಮನೇಲೆ ಇರ್ತಾರೆ, 24 hours ಮಕ್ಕಳು ಯಜಮಾನ್ರು ಹಿಂಗ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೇಲೆ ಇರ್ತಾರೆ. ಅದರಿಂದ ಹೊರಗಡೆ ಬಂದು ಸ್ವಲ್ಪ ಎಂಜಾಯ್ ಮಾಡೋಣ, ಫ್ರೆಂಡ್ಸ್ ಆಗ್ತಾರೆ. ಸೊ ಹಂಗೆ ಅವ್ರ ಕಷ್ಟ ಅವ್ರ ಸುಖ ಅದೆಲ್ಲ ಅರ್ಥ ಮಾಡ್ಕೋತೀವಿ, ಎಲ್ಲ ಎಂಜಾಯ್ ಮಾಡ್ಕೊಂಡು ಒಂದ್ ದಿವಸ ಮಾತಾಡಿ ಹೋಗ್ಬೇಕು. ಸೊ ಹೇಗಿದೆ ಟೇಸ್ಟ್? ತುಂಬಾ ಚೆನ್ನಾಗಿದೆ, ಬಿಟ್ಟಿರಕ್ಕೆ ಆಗ್ತಾ ಇಲ್ಲ. ನಾವು ಪ್ರತಿ ತಿಂಗಳು ಬರ್ತೀವಿ ನಾವು. ಓಕೆ. ಸೊ ಏನ್ ತುಂಬಾ ಇಷ್ಟಪಡೋದಿಲ್ಲ? ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಚಾಟ್ಸ್ ಚೆನ್ನಾಗಿರುತ್ತೆ, ರೋಟಿ ಚೆನ್ನಾಗಿರುತ್ತೆ, ಕರೀಸ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ. ಐಸ್ ಕ್ರೀಮ್ ಚೆನ್ನಾಗಿರುತ್ತೆ, ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸೊ ಏನ್ ಇಷ್ಟ ಆಗೋದು ಪಾಕಶಾಲೆ ನಿಮ್ಗೆ? ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ, ಲಿಮಿಟೆಡ್ ಫುಡ್ ಕೊಡ್ತಾರೆ, ಬಟ್ ಈ ತರ ಟೇಸ್ಟ್ ಬೇರೆ ಕಡೆ ಎಲ್ಲೂ ಸಿಗಲ್ಲ ಸರ್. ಓಕೆ. ಜೊತೆನಲ್ಲಿ ಆ ಲೊಕೇಶನ್ ಏನಕ್ಕೆ ಅಂದ್ರೆ ಒಂದು ಫ್ಯಾಮಿಲಿ ಜೊತೆ ಕುತ್ಕೊಂಡು ಅಥವಾ ನೀವು ಫ್ರೆಂಡ್ಸ್ ಗಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಫ್ರೀಯಾಗಿ ಕೊಡ್ತಾರೆ ಜಾಗ ಎಲ್ಲ, ಚೆನ್ನಾಗಿ ಎಂಜಾಯ್ ಮಾಡಬಹುದು. ಸೊ ನಾನು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡೋಕ್ಕೂ ಮುಂಚೆ ಕಿಚನ್, ಯೂಶಲಿ ಒಂದು ಹೋಟೆಲ್ಗೆ ಹೋದ ತಕ್ಷಣ ಆ ಒಂದು ಹೋಟೆಲ್ ನಲ್ಲಿ ಕಿಚನ್ ಹೇಗಿದೆ, ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಯಾವ ರೀತಿ ಕ್ವಾಲಿಟಿ ಫುಡ್ ಕೊಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಕಿಚನ್ ಹೋಗೋಣ. ಎಸ್, ಇದು ಪಾಕಶಾಲಾದ ಕಿಚನ್. ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ಇಲ್ಲಿ ಬರುವಂತಹ ಕಸ್ಟಮರ್ ಎನಿ ಟೈಮ್ ವಿಸಿಟ್ ಮಾಡಬಹುದು. ಏನಕ್ಕೆ ಅಂದ್ರೆ ನಿಮಗೆ ಏನೇ ಡೌಟ್ ಇದ್ದು, ಇಲ್ಲಿ ಹೈಜೀನ್ ಬಗ್ಗೆ ಅಥವಾ ಫುಡ್ ಪ್ರಿಪರೇಷನ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದು 100% ಯು ಕ್ಯಾನ್ ವಿಸಿಟ್. ದಿಸ್ ಈಸ್ ದ ಒಂದು ರೆಸ್ಟೋರೆಂಟ್. ನಾವು ಯೂಶಲ್ ಆಗಿ ಹೇಳ್ತೀವಿ ಈ ರೆಸ್ಟೋರೆಂಟ್ ಬಂದ್ಬಿಟ್ಟು ಕಸ್ಟಮರ್ ರೆಸ್ಟೋರೆಂಟ್ ಅಂತಾನೆ ನಾವು ಹೇಳ್ಬೋದು. ಏನಕ್ಕೆ ಯಾರಾದ್ರೂ ಬರ್ಬೋದು, ನಿಮಗೆ ಸಿಗ್ತಾ ಇರುವಂತಹ ಫುಡ್ ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನ ಪೂರ್ತಿ ನೋಡ್ಬೋದು. ಸೊ ಇಲ್ಲಿರುವಂತಹ ನೀಟ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಆಗಿ, ಎಷ್ಟು ಹೈಜೀನ್ ಆಗಿ ಫುಡ್ ಪ್ರಿಪರೇಷನ್ ಮಾಡ್ತಾರೆ ಅಂತ ಹೇಳಿ. ಸೊ ಯು ಕ್ಯಾನ್ ವಾಚ್. ಈ ಒಂದು ಪಾಕಶಾಲಾ ಹೋಟೆಲ್ನ ಮೇನ್ ಶೆಫ್ ನಮ್ಮ ಜೊತೆ ಇದ್ರೆ, ಬನ್ನಿ ಮಾತಾಡ್ತಾನೆ. ಸರ್, ಪಾಕಶಾಲಾನಲ್ಲಿ ತುಂಬಾ ಜನ ಇಷ್ಟಪಟ್ಟು ಆರ್ಡರ್ ಮಾಡುವಂತ ಫುಡ್ ಯಾವುದು? ನಿಮ್ಮ ಕೈಯಲ್ಲಿ ರೆಡಿ ಆಗುವಂಥದ್ದು? ಅದು ಆ್ಯಕ್ಚುಲಿ ನಮಗೆ ಸಿಗ್ನೇಚರ್ ಡಿಶ್ ಅಂದರೆ ಒಂದು ಚೈನೀಸಲ್ಲಿ ಒಂದು ಕ್ರಿಸ್ಪಿ ಕಾರ್ನ್ ಚಿಲ್ಲಿ ಪೇಪರ್ ಇತ್ತು. ಕ್ರಿಸ್ಪಿ ಕಾರ್ನ್ ಚಿಲ್ಲಿ ಪೇಪರ್ ತುಂಬ ಇಷ್ಟ ಆಗುತ್ತೆ. ಓಕೆ. ಮತ್ತು ಇಲ್ಲಿ ಕರಿ ಡಿಪಾರ್ಟ್ಮೆಂಟ್, ಕರಿಯಲ್ಲಿ ಸಬ್ಜಿ ಕೀಮಾ ಮಿರ್ಸರಿ, ಸಬ್ಜಿ ಖಾಸ್, ಸಬ್ಜಿ ಮಿಲಿ ಜುಲಿ ಇದೆಲ್ಲ ಫೇಮಸ್ ಅಂತ. ಎಲ್ಲ ಫೇಮಸ್ ಜಾಸ್ತಿ. ಸೊ ಪಾಕಶಾಲಾ ಎಷ್ಟು ವರ್ಷದಿಂದ ಬರ್ತಿದ್ದೀರಾ?
ಸೊ ಇಲ್ಲಿ ಟೇಸ್ಟ್ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಸುಮಾರು ವರ್ಷದಿಂದ ಬರ್ತಾ ಇದೀವಿ ಪಾಕಶಾಲೆಗೆ. ಇಲ್ಲಿ ಆಬ್ವಿಯಸ್ಲಿ ಬರೋದೇ ಊಟಕ್ಕಾಗಿ. ಅಂಡ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಇದು ಪಾಕೆ ಶಾಲೆ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾದ ವಿಧ ವಿಧವಾದ ಅಡುಗೆ ಉಪಹಾರಗಳೆಲ್ಲ ಇಲ್ಲಿ ಸಿಗತ್ತೆ. ಅಂಡ್ ಮೋರ್ ದನ್ ಎನಿಥಿಂಗ್ ಇಲ್ಲಿ ಹೈಜೀನ್ ಅಂಡ್ ಕ್ಲೀನ್ಲಿನೆಸ್. ಹೌದು, ದಟ್ಸ್ ಒನ್ ಆಫ್ ದ ಮೇನ್ ಥಿಂಗ್ ದಟ್ ಯು ಕ್ಯಾನ್ ಥಿಂಕ್ ಆಫ್. ಊಟ ಆಯ್ತು? ಊಟ ಆಯ್ತು. ಹೆಂಗಿತ್ತು ಊಟ? ಬಹಳ ಚೆನ್ನಾಗಿತ್ತು. ನಾವೆಲ್ಲೂ ಉತ್ತರ ಕರ್ನಾಟಕ ಎಷ್ಟು ಹುಡುಕಿ ಹೋಟೆಲ್ ಹುಡ್ಕೊಂಡು ಬರ್ತೀವಿ ಅಂದ್ರೂ ಈ ತರ ಹೋಟೆಲ್ ಸಿಗಲ್ಲ. ಪ್ರತಿ ಕಿಟಿ ಪಾರ್ಟಿ ಇರುವಾಗಲೇ ನೆನೆಸ್ಕೊಂಡೆ ಒಂದ್ 2-3 ವರ್ಷದಲ್ಲಿ 2-3 ಸರಿ ಅಂತೂ ಇಲ್ಲಿ ಬಂದೇ ಬರ್ತೀವಿ. ಚೆನ್ನಾಗಿದೆ ರೀ, ಊಟ ಎಲ್ಲ ಟೇಸ್ಟ್ ಆಗೈತಿ. ಏನ್ ತಿಂದ್ರಿ ಜಾಸ್ತಿ? ಐಸ್ ಕ್ರೀಮ್ ಪಾನಿಪುರಿ ತಿಂದ್ವಿ ಜಾಸ್ತಿ. ಐಸ್ ಕ್ರೀಮು ಪಾನಿಪುರಿ? ಹೌದು. ಈಗ ನನ್ನ ಜೊತೆ ಪಾಕಶಾಲದ ಮ್ಯಾನೇಜರ್ ಹರೀಶ್ ಅವರು ಇದ್ದಾರೆ, ಬನ್ನಿ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಪಾಕಶಾಲಾ ಫೈನ್ ಡೈನ್ ಕಾನ್ಸೆಪ್ಟ್ ಹೇಗೆ ಸ್ಟಾರ್ಟ್ ಆಯ್ತು ಸರ್? ಇದು ಲಾಸ್ಟ್ 6 ವರ್ಷ ಮೊದಲು ಸ್ಟಾರ್ಟ್ ಮಾಡಿದ್ವಿ, 2013. ಸೊ ಫೈನ್ ಡೈನ್ ವೆಜಿಟೇರಿಯನ್ ಕಾನ್ಸೆಪ್ಟ್ ಏನಂತಂದ್ರೆ ಒಂದು ಪೂರ್ತಿ ಫ್ಯಾಮಿಲಿ ಬಂದು ಫುಡ್ಡನ್ನು ಎಂಜಾಯ್ ಮಾಡಿ ಊಟ ಮಾಡಿ ಹೋಗೋದಕ್ಕೆ ಫೈನ್ ಡೈನ್ ಅಂತ ಮಾಡಿ. ಹೌದು ಸರ್. ಆಮೇಲೆ ಸರ್ ನಾನು ಎಂಟ್ರಿ ಕೊಡಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಎಕನಾಮಿಕಲಿ ಕೂಡ ಎಸ್ ದಿಸ್ ಇಸ್ ದ ಬೆಸ್ಟ್ ಹೋಟೆಲ್ ಅಂತ ನನಗೆ ಕಾಣಿಸ್ತು. ಏನಕ್ಕೆ ಅನ್ಲಿಮಿಟೆಡ್ ಫುಡ್, 38 ಐಟಮ್ಸ್ ಇನ್ ಜಸ್ಟ್ 325 rupees. ಹೌದು, ಇಂಥ ಲೊಕೇಶನಲ್ಲಿ ಅಷ್ಟು ಕಡಿಮೆಗೆ ಟೇಸ್ಟಿ ಫುಡ್ ಸಿಗ್ತಾ ಇರುವಂತಹ ಜಾಗ. ಹೌದು, 325 ರೂಪಾಯಿಗೆ ನಿಮಗೆ ಒಂದು 35 to 30 ವೆರೈಟೀಸ್ ಇರುತ್ತೆ. ಅದರಲ್ಲಿ ಎಲ್ಲ ಕ್ಯೂಸಿನ್ ಇರುತ್ತೆ, ಲೈಕ್ ಇಂಡಿಯನ್, ಚೈನೀಸ್, ಸಮ್ ಟೈಮ್ಸ್ ಕಾಂಟಿನೆಂಟಲ್, ಪಾಸ್ತಾ, ದೋಸಾ. ಸೊ ಪಾಕಶಾಲದಲ್ಲಿ ಅನ್ಲಿಮಿಟೆಡ್ ಫುಡ್ ನಲ್ಲಿ ಆಲ್ಮೋಸ್ಟ್ ಆಲ್ 38 ಫುಡ್ ನೀವು ಪ್ರಿಪೇರ್ ಮಾಡ್ತೀರಾ. ಹೌದು. ಸೊ ನಮಗೋಸ್ಕರ, ನಮ್ಮ ಸ್ಟಾರ್ ಸುವರ್ಣ ವಾಹಿನಿ ವೀಕ್ಷಕರಿಗೋಸ್ಕರ ಏನ್ ಸ್ಪೆಷಲ್ ಐಟಮ್ ಇವಾಗ ನನಗೆ ಕಳ್ಸಿಕೊಡ್ತಿದ್ರಾ ಟೇಸ್ಟ್ ಮಾಡ್ಲಿಕ್ಕೆ? ಸರ್, ಫಸ್ಟ್ ಆಫ್ ಆಲ್ ಇದು ಪುದೀನಾ ಲಿಂಬು ಸಿಕಂಜಿ ಅಂತ ಹೇಳಿ. ಪುದೀನಾ ಲಿಂಬು ಸಿಕಂಜಿ. ವಿಶೇಷ ಏನು ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ಯಾವುದೇ ಕಲರ್ ಯೂಸ್ ಅಲ್ಲ, ದಿಸ್ 0 ಕಲರ್, ಓನ್ಲಿ ಪುದೀನಾ ರಸದಿಂದ ಮಾಡಿರ್ತಕ್ಕಂಥದ್ದು. ಇದು ನೀವು ಊಟ ಆದ್ರ ಮೇಲೆ ಆದ್ರೂ ಕುಡಿಬಹುದು, ಊಟ ಆಗೋದ್ರಿಂದ ಮೊದಲಾದ್ರೂ ಕುಡಿಬಹುದು. ಏನ್ ಸ್ಪೆಷಲ್? ಊಟ ಆದ್ಮೇಲೆ ಕುಡಿದ್ರೆ ಏನ್ ಸ್ಪೆಷಲ್? ಊಟ ಆದ್ರ ಮೇಲೆ ಕುಡಿದ್ರೆ ನಿಮಗೆ ಜೀರ್ಣ ಚೆನ್ನಾಗಾಗತ್ತೆ. ಊಟ ಆಗೋಕ್ಕಿಂತ ಮೊದಲು ಕುಡಿದ್ರೆ ಹಸು ಚೆನ್ನಾಗಾಗುತ್ತೆ. ಸೊ ನಾನು ಬ್ಯಾಟಿಂಗ್ ಅಲ್ಲಿ ಫೇಮಸ್ ಆಗಿರೋದ್ರಿಂದ ಊಟಕ್ಕೆ ನಾನು ಮುಂಚೆನೆ ಕುಡಿತೀನಿ, ಯಾಕಂದ್ರೆ ಬ್ಯಾಟಿಂಗ್ ಆಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಸೊ ಟೇಸ್ಟಿಂಗ್ ಟೈಮ್, ಪುದೀನಾ ಲಿಂಬು ಸಿಕಂಜಿ. ಸೂಪರ್ವಾಗಿದೆ ಟೇಸ್ಟು. ಸೊ ನೆಕ್ಸ್ಟ್ ಪುದೀನಾ ಲಿಂಬು ಸಿಕಂಜಿ ಕುಡ್ದಾಯ್ತು, ನೆಕ್ಸ್ಟ್ ಏನ್ ತರಿಸ್ಕೊಡ್ತಾ ಇದ್ದಾರೆ ಇವಾಗ? ಸರ್ ನೆಕ್ಸ್ಟ್ ನಿಮ್ಗೊಂದು ಸ್ಟಾರ್ಟರ್ ಟ್ರೈ ಮಾಡಿ, ಸ್ಟಾರ್ಟರ್ ಕೊಡ್ತೀನಿ. ಕ್ರಿಸ್ಪಿ ಕಾರ್ನ್ ಚಿಲ್ಲಿ ಪೇಪರ್ ಅಂತ. ಸೊ ನಮ್ಮಲ್ಲಿ ಮಕ್ಕಳಿಂದ ಹಿಡಿದು ಏಜೆಡ್ ಪೀಪಲ್ ವರೆಗೂ ಲೈಕ್ ಮಾಡ್ತಾರೆ ಅದನ್ನು. ಅದು ನಾವು ಚೈನೀಸ್ ಅಲ್ಲಿ ರೆಡಿ ಮಾಡ್ತೀವಿ. ಅದಾದ್ಮೇಲೆ ಹರಾಬರ ಕಬಾಬ್ ಇದೆ, ದಟ್ ಇಸ್ ಆಲ್ಸೋ ಒನ್ ಆಫ್ ದ ಗುಡ್ ಸ್ಟಾರ್ಟರ್ಸ್. ಅದಾದ್ರ ಮೇಲೆ ಪನೀರ್ ಟಿಕ್ಕಾ ಅಂತ ಹೇಳಿ, ಅದು ಚೆನ್ನಾಗಿದೆ. ಅದ್ರ ನಮ್ಮಲ್ಲಿ ಕಲರ್ ಯೂಸ್ ಮಾಡದೇ ಇರೋದ್ರಿಂದ ಪನೀರ್ ಟಿಕ್ಕಾ ಲಾಲ್ ಮಿರ್ಚ್ ಅಂತ ಹೆಸರಿಟ್ಟಿದ್ವಿ. ಲಾಲ್ ಮಿರ್ಚ್ ಅಂತ ಹೇಳಿದ್ರೆ ಕೆಂಪು ಮೆಣಸಿಂದ ಮಾಡೋದು ಅಂತ ಹೇಳಿ. ಸರ್ ಇದು ಪನ್ನೀರ್ ಟಿಕ್ಕಾ ಲಾಲ್ ಮಿರ್ಚಿ. ಸೊ ನೀವು ತಗೊಳ್ಳಿ. ಎಸ್. ಸೊ ಡೆಕೋರೇಷನ್ ಸೂಪರ್ ಆಗಿದೆ. ಒಂದು ಕ್ಯಾರೆಟ್ ಅಲ್ಲಿ ಮಾಡಿರುವಂಥದ್ದು, ಪನ್ನೀರ್ ಫ್ಲೇವರ್, ಮಸಾಲೆ, ಪನ್ನೀರ್ ಟಿಕ್ಕಾ, ಅಲ್ಟಿಮೇಟ್ ಟೇಸ್ಟ್ ಸರ್. ಯೂಶುವಲಿ ವೆಜ್ ತಿನ್ನೋಂಥವ್ರು ನಾವು ಕಬಾಬ್ ತಿಂತೀವಿ ಅಂತ ಹೇಳ್ಕೋಬೇಕು ಅನ್ನೋದಾದ್ರೆ ಪಾಕಶಾಲಾಗೆ ಬಂದು ಪನ್ನೀರ್ ಟಿಕ್ಕಾ ಲಾಲ್ ಮಿರ್ಚಿನ ತಗೊಂಡ್ರೆ ಸೊ ಕಾರ್ನಲ್ಲಿ ಮಾಡಿರುವಂಥ ಒಂದು ಐಟಮ್ ಅಲ್ವಾ ಸರ್? ಕ್ರಿಸ್ಪಿ ಕಾರ್ನ್ ಚಿಲ್ಲಿ ಪೆಪ್ಪರ್. ಯೂಶುವಲ್ ಆಗಿ ಕಾರ್ನ್ ಅಂತ ಬಂದ ತಕ್ಷಣ ತುಂಬ ಜನ ಟೇಸ್ಟ್ ಮಾಡಿರ್ತಾರೆ ಹೊರಗಡೆ, ಬಟರ್ ಕಾರ್ನ್, ಸ್ವೀಟ್ ಕಾರ್ನ್, ಮಸಾಲಾ ಕಾರ್ನ್ ಅಂತೇಳಿ. ಬಟ್ ಅದೇ ಕಾರ್ನಲ್ಲಿ ಇಲ್ಲಿ ಡಿಫ್ರೆಂಟ್. ಆ್ಯಕ್ಚುಲಿ ಐ ಆಮ್ ನಾಟ್ ಗೆಟಿಂಗ್ ವರ್ಡ್ಸ್ ಟು ಎಕ್ಸ್ಪ್ಲೈನ್, ಯಾಕಂದರೆ ಪ್ರತಿಯೊಂದು ಟೇಸ್ಟ್ ಅಷ್ಟು ಸಕ್ಕದಾಗಿದೆ, ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವರ್ಡ್ಗಳು ಸಿಗ್ತಾ ಇಲ್ಲ. ಏನಕ್ಕೆ ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಬರೋದಲ್ಲಿ ಎಲ್ಲಿ ಬಿಸಿ ಬಿಸಿ ಆಗಿರೋಂಥ ಇಂದು ಟೇಸ್ಟಿ ಫುಡ್ಡನ್ನು ಮಿಸ್ ಮಾಡ್ಕೊತೀನೋ ಅಂಥೇಳಿ. ಇನ್ ಕೇಸ್ ಏನಾದರೂ ಆರ್ ಆರ್ ನಗರಲ್ಲಿ ಪಾಕಶಾಲಾ ಅಂಥೇಳಿ ಬನ್ನಿ, ನಿಮ್ಮ ಪಾಕೆಟ್ಗೂ ಕೂಡ ವರ್ತಿ, ಹೊಟ್ಟೆಗೂ ಕೂಡ ಟೇಸ್ಟಿ, 100% ನಿಮ್ಮ ಒಂದು ಡೇ ಅಲ್ಟಿಮೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಒಂದು ಫುಡ್ ಜೊತೆ ಅಲ್ಟಿಮೇಟ್ ಆಗಿ ನಿಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ಬೋದು. ಕ್ಲಾಸಿಕ್ ಟೇಸ್ಟ್ ಸರ್. ಇದು ಹರಾಬರ ಕಬಾಬ್ ಅಂತ ಹೇಳಿ. ಹರಾಬರ ಕಬಾಬ್. ಓಕೆ. ದಿಸ್ ಇಸ್ ಆಲ್ಸೋ ವಿದೌಟ್ ಕಲರ್. ನಾವೇನು ಫಸ್ಟ್ ಆಫ್ ಆಲ್ ನಾವು ಯಾವುದಕ್ಕೂ ಕಲರ್ ಯೂಸ್ ಮಾಡೋದೇ ಇಲ್ಲ, 0 ಕಲರ್.
ಹರ ಬರ ಅಂತ ಹೇಳಿದ್ರೆ ಗ್ರೀನರಿ, ಬರ ಅಂದ್ರೆ ತುಂಬೋದು. ಗ್ರೀನ್ ವೆಜಿಟೇಬಲ್ ಇಂದ ತುಂಬೋದಕ್ಕೆ ಹರಾಬರ ಅಂತ ಕರಿತೀವಿ ಹಿಂದಿಯಲ್ಲಿ. ಸೊ ದಟ್ ಇಸ್ ಹರಾಬರ ಕಬಾಬ್. ಹರಾಬರ ಕಬಾಬ್ ಅಂದ್ರೆ ಹಸುರನ್ನ ತುಂಬಿ ಅಂದ್ರೆ ತರಕಾರಿಗಳನ್ನ ತುಂಬಿ ಮಾಡಿರುವಂತ ಕಬಾಬ್ ಬಿಸಿ ಇದೆ. ಸೊ ಆಕ್ಚುಲಿ ವಿ ಕ್ಯಾನ್ ಸಿ ಅನ್ಕೊಂತೀನಿ ಪೂರ್ತಿಯಾಗಿ ಸೊಪ್ಪು ಹಾಗೂ ಬೇಳೆಗಳನ್ನ ಯೂಸ್ ಮಾಡಿರುವಂತ ಒಂದು ಐಟಮ್. ಸೊ ಜೊತೆಗೆ ಸಾಸ್ ಚಿಲ್ಲಿ ಇದು ಕೂಡ ಹೋಮ್ ಮೇಡ್ ಅನ್ಕೊಂತೀನಿ. ಇವನ್ ಚಿಲ್ಲಿ ಮತ್ತೆ ರೆಡ್ ಎರಡು ಕೂಡ ಹೋಮ್ ಮೇಡ್. ದರ್ ಇಸ್ ನಥಿಂಗ್ ಟು ಟಾಕ್. ಬನ್ನಿ ಪಾಕಶಾಲೆಗೆ ಬಂದು ಇವ್ರು ಹೇಳಿರೋ ಐಟಮ್ ಜೊತೆ ಮತ್ತಷ್ಟು ಐಟಮ್ ಇದೆ. 100% ಟೇಸ್ಟ್ ಮಾಡಿ. ಪಾಕೆಟ್ಗೆ ಎಷ್ಟು ವರ್ತಿನೋ ಹೆಲ್ತ್ಗೂ ಕೂಡ ಅಷ್ಟೇ ವರ್ತಿ ಹೋಟೆಲ್ ಆದಂತಹ ಪಾಕಶಾಲೆ ಇವತ್ತು ನಾನು ತೋರಿಸಿರುವಂಥದ್ದು. ಟೇಸ್ಟ್ ಮಾಡೋ ಟೈಮು. ಸೊ ಇಷ್ಟನ್ನು ನಾನು ಖಾಲಿ ಮಾಡಬೇಕು, ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಗಲ್ಲಿಯಲ್ಲಿ ಸಿಗುವಂಥ ಮತ್ತೊಂದು ರುಚಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್. ನಾನು ಅನಿಲ್ ಯಾದವ್. ಬಾಯ್. ಅದ್ಭುತವಾಗಿರುವಂತಹ 1 hour ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೂಪರ್ ಆಗಿರುವಂತಹ ಒಂದಷ್ಟು ಮಾತುಕತೆ, ಅದರ ಜೊತೆಗೆ ಸೂಪರ್ ಡೆಲಿಕಸೀಸ್ ನ ಮಾಡೋದನ್ನ ಕಲ್ತ್ಕೊಂಡ್ವಿ. ಅಂಡ್ ಅದ್ಭುತವಾಗಿರುವಂತಹ ಒಂದು ಗಲಿ ರುಚಿ ಕೂಡ ಪರಿಚಯ ಆಯ್ತು. ನಾನಿವಾಗ ಹೊರಡ್ತೀನಿ. ಮತ್ತೆ ಮುಂದಿನ ಸಂಚಿಕೆನಲ್ಲಿ ಭೇಟಿಯಾಗೋಣ. ಇದು ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ದಿಸ್ ಇಸ್ ಯಾ ಸುಜಾತ ಸೈನಿಂಗ್ ಔಟ್. ವೆರಿ ಗುಡ್ ಆಫ್ಟರ್ನೂನ್. ಟೇಕ್ ಕೇರ್. ಬಾಯ್.